विपुलकटितटी पद्मपत्रायताक्षी गम्भीरावर्तनाभिः स्तनभरनमिता शुभ्रवस्त्रोत्तरीया लक्ष्मी दिव्यैः गजेन्द्रैः मणिगणखचितैः स्नापेता हेमकुम्भैः नित्यवासा पद्महस्ता मम वसतु गृहे सर्वमङ्गल्ययुक्ता। ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ದೇವತಾಯೇ ನಮಃ. ಭಾರತೀ ಸಾಯ ನಮಃ. ನುಡಿಶ್ರೀ ಹಂಸ ನಡೆ. ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಆಚಮನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಗುರು ಗಣಪತಿಗಳಿಗೆ ವಂದನೆಯನ್ನು ಮಾಡಿ ಏಕಾದಶಿಯನ್ನು ಮಾಡಿ ಪ್ರತಿ ದಿವಸ ಅಲ್ಲ 15 ದಿನಕ್ಕೆ ಒಂದು ಬಾರಿ ಭಕ್ತಿ ಶ್ರದ್ಧೆಗಳಿಂದ ಶೋಭನ ಪದದ ಶೋಭನತ್ವವನ್ನು ಅರಿಯಲು ನಾವೀಗ 34ನೇ ಪದ್ಯಕ್ಕೆ ಪದಾರ್ಪಣೆ ಮಾಡಿದ್ದೇವೆ ಮಹಾಲಕ್ಷ್ಮಿಯ ದಯದಿಂದ. ಆಗ ಭಕ್ಷ್ಯ ಭೋಜ್ಯ ವಿತ್ತು ಪೂಜಿಸುವ. ಆಗ ಭಕ್ಷ್ಯ ಭೋಜ್ಯ ವಿತ್ತು ಪೂಜಿಸುವ ಯೋಗಿಗಳುಂಟೆ ಧನ ಧಾನ್ಯ. ಯೋಗಿಗಳುಂಟೆ ಧನ ಧಾನ್ಯ. ಆಗ ದೊರಕುಂಬುದೇ ಪಾಕ ಮಾಡುವ ವಕ್ನಿ. ಆಗ ದೊರಕುಂಬುದೇ ಪಾಕ ಮಾಡುವ ವಕ್ನಿ. ಮತ್ತಾಗಲೆಲ್ಲಿಹುದೋ ವಿಚಾರಿಸಿರೋ. ಮತ್ತಾಗಲೆಲ್ಲಿಹುದೋ ವಿಚಾರಿಸಿರೋ. ಶೋಭಾನೆ. ಆಗ ಭಕ್ಷ್ಯ ಭೋಜ್ಯ ಇತ್ತು ಪೂಜಿಸುವ ಯೋಗಿಗೆ ಉಂಟೆ ಧನಧಾನ್ಯ ಎಂದು ಕೆಲವು ಕಡೆ ಇದೆ. ಕೆಲವು ಕಡೆಯಲ್ಲಿ ಆಗ ಭಕ್ಷ್ಯ ಭೋಜ್ಯವಿತ್ತು ಯೋಗಿಗಳು ಉಂಟೆ ಧನಧಾನ್ಯ ಅಂತಿದೆ. ಮೊದಲು ಈ ಎರಡು ಸೊಲ್ಲನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಆಗ ದೊರಕೊಂಬುದೇ ಪಾಕ ಮಾಡುವ ವಹ್ನಿ. ಮತ್ತಾಗಲೆಲ್ಲಿಹುದೋ ವಿಚಾರಿಸರು. ಅದು ಮುಂದೆ ನೋಡೋಣ. ಪ್ರಶ್ನೆ ಏನು ಅಂದರೆ, ಹಸಿ ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ವ್ಯಸನ ಬರಬಾರದು ಎಂದು ಈ ಹಿಂದೆ ಒಂದು 3-4 ಪದ್ಯಗಳ ಹಿಂದೆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಹಸಿವೆ ಇಲ್ಲ, ತೃಷೆ ಅಂದರೆ ಬಾಯಾರಿಕೆ ಇಲ್ಲ, ರೋಗವಿಲ್ಲ, ರುಜಿನವಿಲ್ಲ, ಅಂದ ಮೇಲೆ ಮರಣವಿಲ್ಲ ಎನ್ನುವುದನ್ನು ಸಮರ್ಥನೆ ಮಾಡ್ತಾ ಇದ್ದಾಳೆ. ತುಂಬ ಹಿಂದಿನ ಪದ್ಯಗಳಲ್ಲೆಲ್ಲ
33 ಕೋಟಿ ದೇವತೆಗಳಲ್ಲಿ ಇರುವ ದೋಷಗಳನ್ನು ಎತ್ತಿ ಎತ್ತಿ ತೋರಿಸಿದ್ದಾಳೆ. ಈಗ ಒತ್ತಿ ಒತ್ತಿ ಹೇಳುತ್ತಿದ್ದಾಳೆ ಪರಮಾತ್ಮನಲ್ಲಿ ದೋಷಗಳು ಇಲ್ಲ ಎಂದು. ಆದರೆ ಪೂರ್ವ ಪಕ್ಷ ಮಾಡುವವರಿಗೆ, ಅಂದರೆ ಕ್ರಾಸ್ ಮಾಡುವವರಿಗೆ, ಶಾಸ್ತ್ರವನ್ನು ಅಕ್ರಾಸ್ ಮಾಡುವವರಿಗೆ ಕೆಲವು ಪ್ರಶ್ನೆಗಳು ಉಳಿದುಕೊಂಡಿದೆ. ಶ್ರೀಕೃಷ್ಣನನ್ನು ನೀವು ದೇವನೂ ದೇವದೇವೋತ್ತಮ ಶ್ರೀ ಹರಿ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ, ಮೂಲ ನಾರಾಯಣ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ, ಶ್ರೀರಾಮಚಂದ್ರ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ, ಶ್ರೀ ಮೂಲನಾರಾಯಣ ಬೇರೆಯಲ್ಲ ಅಂತ ಹೇಳ್ತೀರಲ್ವಾ. ಭಾಗವತವನ್ನು ಓದಿದವರಿಗೆ, ರಾಮಾಯಣವನ್ನು ಕೇಳಿದವರಿಗೆ, ಮಹಾಭಾರತವನ್ನು ಅರಿತವರಿಗೆ, ಏನಿದು ಭಾಗವತವನ್ನು ಕೇಳಿದವರಿಗೆ, ರಾಮಾಯಣವನ್ನು ಓದಿದವರಿಗೆ, ಭಾರತವನ್ನು ಅರಿತವರಿಗೆ, ಏನಿದು ಓದೋದು, ಕೇಳೋದು, ಅರಿಯೋದು. ಕೇಳಲು ಬಹುಚಂದ ಭಾಗವತ, ರಾಮಾಯಣ ಓದಲು ಚಂದ, ಮಹಾಭಾರತ ಕೇಳಿದ್ರು ಓದಿದ್ರು ಅರ್ಥವಾಗಲ್ಲ, ಅದು ಅರ್ಥಕೊಂಡ್ರೆ ಮಾತ್ರ ಚಂದ. ಹೀಗೆ ಅರಿಯುವುದು, ಕೇಳುವುದು, ಓದುವುದು ಬೇರೆ ಬೇರೆ ಅರ್ಥಗಳ ಗುಣ ಧರ್ಮಗಳನ್ನು ಅದು ಹೇಳುತ್ತೆ. ಅಲ್ಲಿ ನಾವು ಚಿಂತನೆ ಮಾಡಿದಾಗ ಕೃಷ್ಣ ರಾಮರಿಗೆ ಹಸಿವೆ ಆಗಿರೋದು, ನೀರಡಿಕೆ ಆಗಿರೋದು, ರೋಗ ಬಂದಿರೋದು, ರುಜಿನ ಬಂದಿರೋದು, ಜರೆ ಅಂದರೆ ವಯಸ್ಸಾಗಿರೋದು, ಮರಣ ಆಗಿರೋದು ನಮ್ಮ ಕಣ್ಣಿಗೆ ಕಾಣುತ್ತದೆ ಅಂತ ಹೇಳುತ್ತಾರೆ. ಅಲ್ಲ ಸ್ವಾಮಿ, ನಿಮಗೆ ಕಣ್ಣಿದ್ದೀಯಾ, ಯಾವಾಗ ನೋಡಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ರು ನಾವು ತಿಳ್ಕೊಂಡ್ವಿ ಅಷ್ಟೆ. ಅಲ್ಲಿ ನೋಡ್ಲಿಕ್ಕೆ ಏನಿದೆ? ಏನಿಲ್ಲ. ಏನಂತ ಹೇಳ್ತಾರೆ ಅದಕ್ಕೆ ಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಆಗ ಭಕ್ಷ್ಯ ಭೋಜ್ಯವನ್ನು ಇಟ್ಟು ಕೊಟ್ಟು ಪೂಜಿಸುವ ಯೋಗಿಗಳು ಉಂಟೆ ಅಂತ ತಗೋಬೇಕು. ಯೋಗಿ ಉಂಟೆ ಅಂತ ತಿಳ್ಕೋಬೇಕು. ಅದು ಮುಂದಿನ ವಿಷಯ. ಈಗ ಅವನಿಗೆ ಹಸಿವೆ ಇದೆಯಾ ಇಲ್ವಾ ನಾರಾಯಣನಿಗೆ, ಅದನ್ನು ಚಿಂತನೆ ಮಾಡೋಣ. ಶಾಸ್ತ್ರವೇ ಹೇಳುತ್ತಾ ಇದೆ, ಅನ್ನಂ ಸರಸ್ವತಿ ಕುರ್ಯಾತ್ ಬ್ರಹ್ಮ ಕುರ್ಯಾಸ್ತಥಾ ರಸಂ ಸೂಪಂ ಕುರ್ಯಾನ್ ಮಹಾಲಕ್ಷ್ಮೀ ಘೃತಂ ನಾರಾಯಣಃ ಸ್ವಯಂ ಪರಮಾನ್ನಂ ಭಾರತೀ ಚ ಭಕ್ಷ್ಯಂ ವಾಯುಃ ಜಗತ್ಪತಿಃ ಇಂದ್ರ ಶಚ್ಯಾಧಿಕಾಃ ಸರ್ವಾಃ ಕುರ್ಯುಃ ಶಾಕಾಧಿಕಂ ತಥಾ. ನಾವು ನೀವು ಮಾಡುವ ಅನ್ನ ಅಲ್ಲ ಅದು. ಭಗವಂತನಿಗೆ ಹಸಿವೆ ಇಲ್ಲ ಅಂತ ಹೇಳುತ್ತೀಯಲ್ಲ ಲಕ್ಷ್ಮೀದೇವಿ. ಮಂತ್ರದ ಅನುಸಂಧಾನದಲ್ಲಿ ನಾವು ಒಳಹೊಕ್ಕು ನೋಡಿದಾಗ ಕಂಡು ಬರುವ ಸತ್ಯದ ವಾಕ್ಯಗಳು ಇವು. ಏನು? ಅನ್ನಂ ಸರಸ್ವತಿ ಕುರ್ಯಾತ್. ಅನ್ನವನ್ನ ಸಾಕ್ಷಾತ್ ಸರಸ್ವತಿ ಮಾಡ್ತಾಳೆ ಅಂತಿದೆಯಲ್ಲ, ಯಾಕೆ ಅನ್ನ ಅವಳು ಮಾಡಬೇಕು? ದೇವರ ಅಡುಗೆಗೆ ಅನ್ನ ಮಾಡುವವಳು ಯಾರು? ಸರಸ್ವತಿ ದೇವಿ ಅಂತ ಹೇಳ್ತಾ ಇದ್ದ. ಅನ್ನಂ ಸರಸ್ವತಿ ಕುರ್ಯಾತ್. ಯಾ ಕುಂದೇಂದು ತುಷಾರ ಹಾರಧವಲ ಯಾ ಶುಭ್ರ ವಸ್ತ್ರಾವೃತ. ಇಂದುಧವಲ, ಇಂದು ಅಂದ್ರೆ ಚಂದ್ರ, ಧವಲ ಅಂದ್ರೆ ಬೆಳ್ಳಗೆ, ಚಂದ್ರನಷ್ಟು ಬೆಳ್ಳಗೆ ಅಂತ. ಯಾಕೆ? ನಮ್ಮನೆಯಲ್ಲಿ ನಮ್ಮ ಹೆಂಡತಿ ಬೆಳ್ಳಗಿಲ್ವಾ? ಚಂದ್ರನಂತೆ ಬೆಳ್ಳಗಿದ್ದಾಳೆ ಅನ್ಬೇಕು ಅಲ್ವಾ? ಯಾವುದೇ ಬೆಳ್ಳಗಿನದ್ದನ್ನು ನಾವು ಉಪಮಾನ ಉಪಮೇಯ ತೆಗೆದುಕೊಳ್ಳುವಾಗ ಚಂದ್ರನ ಹೋಲಿಕೆ ತೆಗೆದುಕೊಳ್ಳುತ್ತೇವೆ. ಚಂದ್ರನಷ್ಟು ಬೆಳ್ಳಗೆ, ಸುಣ್ಣದಷ್ಟು ಬೆಳ್ಳಗೆ ಅಂತ ಹೇಳ್ಬೋದಲ್ಲ.
ಸುಣ್ಣ ಬಡ್ಕೊಂಡಿರೋ ಮುಖಕ್ಕೆಲ್ಲ ಸುಣ್ಣ ಬೆಳ್ಳಗಿದೆ ಅನ್ಸುತ್ತೆ. ಸುಣ್ಣ ಬಡ್ಕೊಂಡ್ರೆ ಮುಖ ಬೆಳ್ಳಗಾಗಿರುತ್ತೆ, ಕಪ್ಪಗಾಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಚಂದ್ರನ ಬೆಳದಿಂಗಳ ಬೆಳಕು ನಮ್ಮ ಮೇಲೆ ಬಿದ್ದರೆ ಮತ್ತಷ್ಟು ಬೆಳ್ಳಂಬೆಳಗಾಗುತ್ತದೆ. ಅದಕ್ಕೆ ಬೆಳ್ಳಿ ಚುಕ್ಕಿ, ಬೆಳ್ಳಿ ಚಂದ್ರ, ಬೆಳ್ಳಗಿರುವವ ಅಂದರೆ ಮನಸ್ಸು. ಮನಸ್ಸು ಏನನ್ನು ತಿನ್ನುತ್ತದೆ? ಮನಸ್ಸು ಮನಸ್ಸನ್ನೇ ತಿನ್ನುತ್ತದೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು? ಗ್ರಹ ಯಾವುದು? ಚಂದ್ರ. ಚಂದ್ರನ ಒಳಗೆ ನಿಂತು ನಡೆಸುವವ ಯಾರು? ಮಹಾರುದ್ರ ದೇವ. ಅವನಿಗೆ 5 ಮುಖಗಳು. ಇಂತಹ ತಾತ್ವಿಕ ನೆಲೆಯಲ್ಲಿ ನಾವು ಚಿಂತನೆ ಮಾಡಿದಾಗ ಅನ್ನ ಅಂದರೆ ಅಕ್ಕಿ. ಅಕ್ಕಿ ಚಂದ್ರಗ್ರಹದ ಧಾನ್ಯ. ಮನಸ್ಸು ವಚಸ್ಸು ಎರಡು ಒಂದಕ್ಕೆ ಒಂದು ಸಂಬಂಧಪಟ್ಟಿರೋದು. ಮನಸ್ಸು ಮೊದಲು ತೀರ್ಮಾನ ಮಾಡುತ್ತೆ ಏನು ಮಾತಾಡಬೇಕು ಅಂತ. ಕೆಲವ್ರಿಗೆ ಮನಸ್ಸಿಲ್ಲದೆ ಏನೇನೋ ಮಾತಾಡ್ತಿರ್ತಾರೆ, ಬಿಡಿ. ಮನಸ್ಸೇ ಒಂದು ಮಾತಾಡುತ್ತೆ, ವಚಸ್ಸೇ ಒಂದು ಮಾತಾಡುತ್ತೆ. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ದುರಾತ್ಮನ. ಮನಸ್ಸೇ ಒಂದು, ಮಾತೇ ಒಂದು, ಮಾಡುವ ಕೆಲಸವೇ ಒಂದು. ಇಂಥವ್ರನ್ನ ದುರಾತ್ಮರು ಅಂತ ಹೇಳ್ತೀವಿ ನಾವು. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಸದಾತ್ಮನ ಅಂತ ಹೇಳಲಿಕ್ಕೂ ಬರುತ್ತೆ. ಮನಸ್ಸಿದ್ದಂತೆ ಮಾತು, ಮಾತಿದ್ದಂತೆ ಕೆಲಸ. ಇವರನ್ನ ಸದಾತ್ಮರು ಅಂತ ಹೇಳಲಿಕ್ಕೆ ಬರುತ್ತಲ್ವ. ಈ ಲೆಕ್ಕದಲ್ಲಿ ಚಿಂತನೆ ಮಾಡಿದಾಗ ಮನಸ್ಸು ಎನ್ನುವುದು ಬ್ರಹ್ಮದೇವರು. ನಾನು ತುಂಬ ಹಿಂದಿನ ಪದ್ಯಗಳಲ್ಲಿ ಇದನ್ನು ನಾವು ವಿಚಾರ ಮಾಡಿದ್ದೀವಿ. ಉಷಾರಮಣಿ, ಉಷಾ ಎನ್ನುವ ರಮಣಿಯನ್ನು ಬ್ರಹ್ಮದೇವ ಮದುವೆ ಮಾಡಿಕೊಂಡ ಎನ್ನುವ ವಿಷಯದಲ್ಲಿ ಮನಸ್ಸನ್ನು ಬ್ರಹ್ಮನಿಗೆ ಹೋಲಿಸಿದ್ದೇವೆ, ವಚಸ್ಸನ್ನು ಸರಸ್ವತಿಗೆ ಹೋಲಿಸಿದ್ದೇವೆ. ವಚಸ್ಸು, ಅವಳ ಹೆಸರು ವಾಗ್ದೇವಿ. ವಾಗ್ದೇವಿ, ವಾಕ್ಕಿಗೆ ದೇವಿ ಅವಳು. ನಮ್ಮಲ್ಲಿ ನಾಲಿಗೆ ಶುದ್ಧವಾಗಿರಬೇಕು ಅಂತ ಹೇಳುತ್ತಾರೆ. ನಾಲಿಗೆ ಶುದ್ಧವಾಗಬೇಕು ಅಂದರೆ ಟಂಗ್ ಕ್ಲೀನರ್ ತೊಗೊಂಡು ಕರ 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 ನಾಲಿಗೆ ರಕ್ತ ಬರೋ ತನಕ ತಿಕ್ಕಿದರೆ ನಾಲಿಗೆ ಶುದ್ಧಿಯಾಗದು ತಮ್ಮ. ಮತ್ತೇನಪ್ಪ, ಒಂದು ಟಂಗ್ ಕ್ಲೀನರ್ ಬೇಕು. ಅದು ಯಾವುದು? ಭಗವಂತನ ನಾಮವನ್ನ ಬಹಳ ಚೆನ್ನಾಗಿ ನುಡಿಬೇಕು. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭೂತ ವೃದ್ಧಾವ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ. ನೋಡಿ ಎಷ್ಟು ಎಂಥ ಟಂಗ್ ಕ್ಲೀನರ್ ಇದು. ನಾಲಿಗೆಯನ್ನು ಶುದ್ಧ ಮಾಡುವಂಥ ಟಂಗ್ ಕ್ಲೀನರ್. ಹಾಗೆ ನಾಲಿಗೆಗೆ ಅಭಿಮಾನಿ ಸರಸ್ವತಿ, ಮನಸ್ಸಿಗೆ ತತ್ವಕ್ಕೆ ಬ್ರಹ್ಮದೇವ ಅಂತೂ ಇದೆ ಅಲ್ವಾ. ಈ ಲೆಕ್ಕದಲ್ಲಿ ಅನ್ನವನ್ನು ಯಾರು ಮಾಡಬೇಕು? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ತದ್ವ್ರತಂ. ಮೊದಲು ಅನ್ನ ಶುದ್ಧವಾಗಿರಬೇಕು. ಶುದ್ಧವಾಗಿರಬೇಕಾದರೆ ಅನ್ನವನ್ನು ಯಾರು ಬೇಯಿಸಿ ಕೊಡಬೇಕು? ಅನ್ನ ಬೇಯಿಸೋರು ಇರ್ತಾರೆ, ತಲೆಗೊಂದು ಟೋಪಿ ಹಾಕ್ಕೊಂಡು, ಬಾಯಿಗೊಂದು ಬಟ್ಟೆ ಕಟ್ಕೊಂಡು, ಸೊಂಟಕ್ಕೊಂದು ಬಿಳಿ ಬಟ್ಟೆ ಕಟ್ಕೊಂಡು, ಈ ಹೆಣದ ರೂಮಲ್ಲಿ ಕೆಲಸ ಮಾಡ್ತಾರಲ್ಲ ಆ ಥರ ವೇಷದವರು ಶಪರ್ದೇನೋ ಹೇಳ್ತಾರೆ ಹೋಟೆಲಲ್ಲೆಲ್ಲ. ಅದನ್ನು ತಿಂದವರಿಗೆ ತಿನ್ನುವವರಿಗೆ ಇದು ತಾತ್ಪರ್ಯವಲ್ಲ. ತಿಂದಿದ್ದರೆ ಏನು ಬೇಜಾರಿಲ್ಲ. ತಿನ್ನುವುದೇ ನಿಜವಾದರೆ ಅನ್ನ ಯಾರು ಮಾಡುತ್ತಿದ್ದಾರೆ ಎಂದು ಸಂಕಲ್ಪಿಸಿದರೆ ಸಾಕು, ಹೋಟೆಲ್ಲಿನ ಅನ್ನವೂ ಕೂಡ ಅಮೃತವಾದೀತು. ಈ ಲೆಕ್ಕದಲ್ಲಿ ಅನ್ನವನ್ನು ಯಾರೇ ಮಾಡಲಿ, ಮನೆಯಲ್ಲಿ ಅನ್ನವನ್ನು ಮಾಡುವವರು ಯಾರು? ಸರಸ್ವತಿ. ಅನ್ನಂ ಸರಸ್ವತಿ ಅನ್ನಂ ಕುರ್ಯಾತ್. ಸರಸ್ವತೀ ದೇವಿ ಅನ್ನವನ್ನು ಮಾಡುತ್ತಾಳೆ. ಈಗ ನಿಮ್ಮ ಮನೆಯಲ್ಲಿ ಯಾರು ಅನ್ನ ಮಾಡ್ತಾ ಇದ್ದಾರೆ ನೋಡಿ? ಶಕ್ಕು ಅನ್ನೋರು ಅನ್ನ ಮಾಡ್ತಾ ಇದ್ದಾರೆ. ಶಕ್ಕುವಿನ ಒಳಗೆ ಒಂದು ತತ್ವವನ್ನು ಚಿಂತನೆ ಮಾಡಿ ಅವಳು ಸರಸ್ವತಿ ಮಾಡುತ್ತಿದ್ದಾಳೆ. ಬ್ರಹ್ಮ ಕುರ್ಯಾತ್ ತಥಾ ರಸಂ.
ಬರೀ ಅನ್ನವನ್ನ ಉಂಡರೆ ಅಷ್ಟು ಸುಖವೇನು ಅಲ್ಲ. ಅನ್ನ ಅನ್ನೋ ಶಬ್ದಕ್ಕೇನು ಅರ್ಥ? ಧಾರಣೆ ಮಾಡುವುದು, ನಿನ್ನ ಶರೀರವನ್ನು ಗಟ್ಟಿಮುಟ್ಟಾಗಿ ನಿಲ್ಲಿಸ್ಬೇಕು, ಅದು ಅನ್ನ. ಅದು ಚಪಾತಿ ಆದರೂ ಆಗತ್ತೆ, ಏನು ತೊಂದರೆ ಇಲ್ಲ. ಆದರೆ ಅನ್ನ ಅನ್ನೋ ಶಬ್ದಕ್ಕೆ ಅಕ್ಕಿಯನ್ನು, ಚಂದ್ರನನ್ನೇ ಹೇಳುತ್ತೇವೆ ನಾವು. ಇಂತಹ ಅನ್ನವನ್ನ ಎಲೆ ತುಂಬ ಹಾಕಿದರೂ ರುಚಿಸದು, ಹೊಟ್ಟೆ ತುಂಬಬಹುದಷ್ಟೇ. ಅನ್ನಮಯ, ಪ್ರಾಣಮಯ, ಆನಂದಮಯ, ವಿಜ್ಞಾನಮಯ ಕೋಶಗಳನ್ನು ಸಂತೃಪ್ತಿಪಡಿಸುವ ಮುಖ್ಯ ಸಾಧನ ಅನ್ನ. ಅದಕ್ಕೆ ಅನ್ನಂ ಬ್ರಹ್ಮ, ಅನ್ನವೇ ಬ್ರಹ್ಮ. ತದ್ವ್ರತಂ ನೋಡಿ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವನ್ನು ಬ್ರಹ್ಮ ಕಂಟ್ರೋಲ್ ಮಾಡ್ದ. ಯಾಕೆ ಅಂದರೆ ಅನ್ನಾಧಿಪತಿಯಾಗಿರ್ತಕ್ಕಂತಹ ಸರಸ್ವತೀ ದೇವಿ ಮತಿದಾಯಿನಿ. ಮತಿ ಅಂದ್ರೇನು? ಬುದ್ಧಿಯನ್ನು ಕೊಡುವವಳು. ಬುದ್ಧಿಯನ್ನು ಕೊಡಬೇಕಾದ್ರೆ ತಿನ್ನುವ ಅನ್ನ ಒಳ್ಳೆಯದಾಗಿರಬೇಕಾಗುತ್ತೆ, ಸುಸಂಸ್ಕೃತವಾದ ಅನ್ನವಾಗಿರಬೇಕಾಗುತ್ತೆ. ಅದಕ್ಕೆ ಹೆಸರು ಬಾಸುಮತಿ ರೈಸ್ ಅಂತ ಹೇಳ್ತಾರೆ ನೋಡಿ. ಹಿಂದಿಯವರು ಯಾವಾಗಲೂ ವೇದವ್ಯಾಸ ಎನ್ನುವ ಬದಲು ವೇದವ್ಯಾಸ ಅಂತ ಹೇಳ್ತಾರೆ. ಚತುರ್ವೇದ ಅಂತ ಹೇಳುವ ಬದಲು ಚತುರ್ವೇದ ಅಂತ ಹೇಳ್ತಾರೆ. ಅವರು ವಭಯೋರಭೇದ, ವಾ ಎನ್ನುವ ಬದಲು ಬ ಎಂದು ಹೇಳುತ್ತಾರೆ. ಇದು ತಪ್ಪೇನಿಲ್ಲ, ಪಾಣಿನಿ ವ್ಯಾಕರಣದಲ್ಲಿ ಇದರ ಉತ್ಪತ್ತಿ ಇದೆ. ವಭಯೋರಭೇದ, ಲಡಯೋರಭೇದ, ರಡಯೋರಭೇದ. ರ ಮತ್ತು ಡ ಒಂದೇ ಹೇಳಬಹುದು, ವ ಮತ್ತು ಬ ಒಂದೇ. ಈ ಲೆಕ್ಕದಲ್ಲಿ ಬಾಸುಮತಿ ಅಲ್ಲ, ಅದು ವಸುಮತಿ ಅಂತ ಹೆಸರು. ವಸು ಅಂದ್ರೇನು? ಭೂಮಿ. ಮತಿ ಅಂದ್ರೇನು? ಬುದ್ಧಿ. ಅಂದರೆ ಭೂಮಿಯಲ್ಲಿ ಬುದ್ಧಿ ಹುಟ್ಟಿ ಬಂದಿತು. ಅಂದರೆ ಭೂಮಿ ಮೇಲಿದ್ದವರೆಲ್ಲ ಬುದ್ಧಿ ಇದ್ದವರು ಅಂತ ಅರ್ಥ. ಭೂಮಿ ಮೇಲೆ ಇದ್ದು ನಿಂಗೆ ಅದಿಲ್ಲದಿದ್ರೆ ನೀನು ಭೂಮಿ ಮೇಲೆ ಇರಲಿಕ್ಕೆ ಅನ್ಲಾಯಕ್ ಪರ್ಸನ್, ಅನ್ಸೂಟಬಲ್ ಫಾರ್ ದಿಸ್ ಅರ್ತ್. ನೀನು ಈ ಭೂಮಿಯ ಮೇಲೆ ಸೂಟಬಲ್ ವ್ಯಕ್ತಿ ಅಲ್ಲ, ಯಾಕಂದ್ರೆ ನಿಮಗೆ ಬುದ್ಧಿ ಇಲ್ಲ. ನಾವು ಮೊದಲೇ ಹೇಳಿದ್ದೇವೆ, ಬುದ್ಧಿಯ ಬೆಳವಣಿಗೆ ಭೂಮಿಯ ಮೇಲೆ. ಅಂದರೆ ಭತ್ತವನ್ನು ಬಿತ್ತಿದರೆ ಬದುಕನ್ನು ಬಿತ್ತರಿಸುವ ಬುದ್ಧಿಯ ಬಲದ ಆಧಾರದ ಮೂಲ ಧಾನ್ಯ ಭತ್ತ. ಸಕಲ ಜೀವರಾಶಿಗಳು ಪ್ರವೇಶ ಮಾಡುವ ಧಾನ್ಯ ಅದು. ಪ್ರಕಾಶಿಕದಲ್ಲಿ ಟೀಕಾಹೃತ್ಪಾದರು ಜೀವರಾಶಿಗಳನ್ನು ಭತ್ತದಲ್ಲಿ ಮುಖ್ಯವಾಗಿ ಚಿಂತನೆ ಮಾಡಿದ್ದಾರೆ. ಇಂತಹ ಭತ್ತ ವಸು ಅಂದರೆ ಭೂಮಿ, ಮತಿ ಅಂದರೆ ಬುದ್ಧಿ. ವಸುಮತಿ ಅಂತ ಹೆಸರು. ಹಿಂದಿಯವರು ಬಾಸುಮತಿ ಅಂತ ಹೇಳ್ತಾರೆ. ಬಸುಮತಿ ಅದು ಮುಂದೆ ಬಾಸುಮತಿ ರೈಸ್ ಬಾಸುಮತಿ ರೈಸ್ ಆಗ್ಬಿಟ್ಟಿದೆ. ಅದು ಬಾಸುಮತಿ ಅಲ್ಲ, ಬಸುಮತಿ ರೈಸ್ ಅಂದರೆ ವಸುಮತಿ ರೈಸ್. ಅಂದರೆ ವಸು ಅಂದರೆ ಭೂಮಿ, ಭೂಮಿಯಿಂದ ಬಂದ ಬುದ್ಧಿ. ಇಂತಹ ಅನ್ನವನ್ನ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಮುಂದೆ ಆ ಅನ್ನ ಎಷ್ಟೇ ಇದ್ದರೂ, ಎಲೆಯ ತುಂಬ ತಟ್ಟೆಯ ತುಂಬ ಇದ್ದರೂ ಅನ್ನ ರುಚಿ ಬರೋದು ಯಾವುದರಿಂದ? ರಸಂ ಅಂದರೆ ಸಾರು. ಅದನ್ನು ಯಾರು ಮಾಡುತ್ತಾರೆ? ಬ್ರಹ್ಮ ಕುರ್ಯಾತ್ ತಥಾ ರಸಂ, ತಥ ಹಾಗೆಯೇ ರಸವನ್ನು ಬ್ರಹ್ಮ ಕುರ್ಯಾತ್, ಬ್ರಹ್ಮದೇವರು ಮಾಡುತ್ತಾರೆ. ಅನ್ನ ಮಾಡೋರಿಗಿಂತ ಸಾರು ಮಾಡೋರು ಸ್ವಲ್ಪ ದೊಡ್ಡವರು. ವಯಸ್ಸಲ್ಲಿ ದೊಡ್ಡವರು ಅಂತ ಇಟ್ಕೋಬೇಕಾ, ಅಥವಾ ಜ್ಞಾನದಲ್ಲಿ ದೊಡ್ಡವರು ಅಂತ ಇಟ್ಕೋಬೇಕಾ? ಇಲ್ಲ, ನಿಜವಾಗಿ ಸಾರು ಮಾಡೋರು ವಯಸ್ಸಾದವರೇ ಚೆನ್ನಾಗಿ ಮಾಡೋದು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಸಾರು ಮಾಡ್ತಾ ಇದ್ಲಪ್ಪ, ಅದ್ಭುತ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಸಾರು ಮಾಡ್ತಿದ್ರಪ್ಪ, ಅಪ್ಪ ಏನು ಪರಿಮಳ, ಏನು ವಾಸನೆ ಅಂತಾರೆ. ವಾಸನೆ ಅನ್ನಬಾರ್ದು. ವಾಸನೆಯು ಒಂದೇ ಅರ್ಥವನ್ನು ಹೇಳುತ್ತೆ, ಪರಿಮಳವು ಒಂದೇ ವಿಷಯ ಹೇಳುತ್ತೆ. ಅಲ್ಲ, ವಾಸನೆ ಅಂದರೆ ಬೆವ್ರ ವಾಸನೆ, ಇನ್ನೇನೋ ಬರುತ್ತಲ್ಲ ವಾಸನೆ, ಅದೆಲ್ಲ ವಾಸನೆ. ಅದು ಜನ್ಮಾಂತರದ ವಾಸನೆ.
ಆದರೆ ಪರಿಮಳ ಅದು ಉತ್ತಮವಾಗಿರ್ತಕ್ಕಂತಹ ಶಬ್ದ. ಇಂತಹ ಪರಿಮಳಯುಕ್ತವಾದ ಸಾರನ್ನು ಮಾಡಬೇಕಾದಾಗ ನಾವೇನು ಹೇಳ್ತೀವಿ, ನಮ್ಮಮ್ಮ ಮಾಡುತ್ತಾರೆ ಸಾರು, ನನ್ನ ಹೆಂಡತಿ ಮಾಡತ್ತಾರೆ. ಅಲ್ಲ ರೀ, ಮುಂದೆ ನಿಮ್ಮ ಮಗ ಏನು ಹೇಳ್ತಾರೆ ಹೇಳ್ರಿ, ನಮ್ಮಮ್ಮ ಮಾಡೋ ಥರ ಸಾರ ನಾನು ಹೆಂಡತಿ ಹೇಳಕ್ಕೆ ಬರಲ್ಲ, ಮಾಡಕ್ಕೆ ಬರಲ್ಲ. ಇದು ಮುಂದುವರಿಯುವ ಸಂಗತಿ. ವಿಷಯ ಏನು, ನಿಮ್ಮ ಹೆಂಡತಿಗಿಂತ ನಿಮ್ಮ ತಾಯಿ ದೊಡ್ಡವರು, ಅನುಭವಿಗಳು, ಅವರ ಕೈಯಲ್ಲಿ ಉಂಡು ಬೆಳೆದವರು ನೀವು, ನಿಮಗೆ ಅವರದ್ದು ರುಚಿ ಇಷ್ಟವಾಗಿದೆ. ಹಾಗೆ ಬ್ರಹ್ಮದೇವರು ಸರಸ್ವತೀ ದೇವಿಗಿಂತ ದೊಡ್ಡವರು. ಯಾಕಂದರೆ ಸಾರು ಮಾಡುವಾಗ ಬೇಳೆ ಮುಂಚೆ ಹಾಕಬೇಕಾ, ಉಪ್ಪು ಮುಂಚೆ ಹಾಕಬೇಕಾ, ಹುಳಿ ಮುಂಚೆ ಹಾಕಬೇಕಾ, ಇದ್ರ ಜ್ಞಾನ ಬೇಕಾಗುತ್ತೆ. ನೀರು ಮರಳ್ತಾ ಇರಬೇಕು, ಸ್ವಲ್ಪ ಬೇಳೆ ಹಾಕಬೇಕು, ಸ್ವಲ್ಪ ಅತ್ಲಗೆ ಪೂರ್ತಿ ಬೆಂದಿರಬಾರ್ದು, ಇತ್ಲಗೆ ಅರ್ಧ ಬೆಂದಿರಬಾರ್ದು. ಇಂಥ ಹೊತ್ತನ್ನು ನೋಡಿಕೊಂಡು ಅದಕ್ಕೆ ನಾವು ಹುಣಸೆ ಹುಳಿಯನ್ನು ಹಿಂಡಬೇಕು. ಮುಂಚೆ ಹುಣಸೆ ಹುಳಿ ಹಿಂಡ್ಬಿಟ್ರೆ ಹೋಯ್ತು, ಅದು ಕತೆ ಮುಗೀತು, ಅದು ರುಚಿ ಬರೋದಿಲ್ಲ. ಒಂದಾದ್ಮೇಲೆ ಒಂದು ಸಂಸ್ಕಾರ ಇದೆ ಅಲ್ಲಿ. ಅದಕ್ಕೆ ಸಂಸ್ಕಾರ, ಸಾರ, ಸಾರು, ಇಷ್ಟೇ ಅದರ ಅರ್ಥ. ತುಂಬ ಜನ ಸಾರು ಮಾಡ್ತಾರೆ, ಅದು ಸಾರಿನಲ್ಲಿ ಸಾರವೇ ಇರೋದಿಲ್ಲ. ಅದನ್ನು ಹೇಗೆ ನಾವು ಸವಿಯುವುದು? ಸಾರು ಬೇಳೆ ಮುಕ್ಕಾಲು ಭಾಗ ಬೆಂದ ತಕ್ಷಣ ಟೊಮೆಟೊ ಹಣ್ಣು ಹಾಕಬೇಕು ಅಂತ ನಾನು ಹೇಳೋಲ್ಲ. ಯಾಕೆ? ಟೊಮೆಟೊ ಉತ್ತಮವಾದ ಆಹಾರವಲ್ಲ ಅಂತ ನಾನು ಹೇಳಿಬಿಡ್ತೀನಿ. ಅಥವಾ ಇವತ್ತಿನ ವೈಜ್ಞಾನಿಕ ವಿಷಯದಲ್ಲಿ ಟೊಮೆಟೊ ತುಂಬ ಒಳ್ಳೆಯ ಆಹಾರ ಆದರೆ ತಿನ್ನಿ, ಏನು ಪರವಾಗಿಲ್ಲ. ಆದರೆ ಹುಣಸೆ ಹುಳಿ ಒಳ್ಳೆ ಹುಳಿ ಸಾರಿಗೆ. ಇನ್ನೂ ಕೆಲವು ಸಾರು ಮಾಡೋ ಕ್ರಮ ಇದೆ. ಸಾರನ್ನು ಸ್ವಲ್ಪ ಬೇಳೆ ಬೇಯಿಸ್ಕೊಂಡ ಮೇಲೆ ಕಟ್ಟು ಚೆನ್ನಾಗಿ ಬಿಡಬೇಕು. ಒಂದು ಬಾಣಲೆಯಲ್ಲಿ ಹುಣಸೆ ರಸವನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದು ಕುದೀತಿರುವಾಗ ಒಳ್ಳೆ ಸಾರಿನ ಪುಡಿಯನ್ನು ಹಾಕಬೇಕು. ಅದಾದಮೇಲೆ ಬೆಲ್ಲ ಹಾಕಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಬೆಂದಿರೋ ಬೇಳೆಗೆ ಅದನ್ನು ಬೆರೆಸಬೇಕು. ಈಗ ಮತ್ತೆ ಮರಳಬೇಕು. ಮರಳಿದ ಮೇಲೆ ಉಪ್ಪು, ಬೆಲ್ಲ, ಹುಣಸೆ ಹುಳಿ ಕುದ್ದಿತ್ತಲ್ಲ ಅದನ್ನು ಹಾಕಿದ ಮೇಲೆ ಸ್ವಲ್ಪ ಮರಳಿದ ಮೇಲೆ ಒಳ್ಳೆ ಕೊತ್ತಂಬರಿ ದಳಗಳನ್ನು ಅದರ ಮೇಲೆ ಉದುರಿಸಿ. 1-2 ಟೀ ಸ್ಪೂನಷ್ಟು ನೀವು ತೆಂಗಿನಕಾಯಿನ ಉದುರಿಸಿ. ಲಕ್ಷ್ಮೀ ಶೋಭನಲ್ಲಿ ಅಡುಗೆನೂ ಕಲಿಬೋದು. ಆಮೇಲೆ ಮೇಲೆ ಕಬ್ಬಿಣದ ಸೌಟಿನಲ್ಲಿ, ಕಬ್ಬಿಣ ಅಂದರೆ ಶನಿಯ ಸೌಟಿನಲ್ಲಿ ಒಳ್ಳೆ ತುಪ್ಪವನ್ನು ತುಂಬಿಸಿ ಅದಕ್ಕೆ ಸಾಸಿವೆಯನ್ನು ಚಟ ಎನ್ನಿಸಿ ಒಳ್ಳೆ ಹಾಲು ಇಂಗನ್ನು ಅದರಲ್ಲಿ ಹಾಕಿ ಅದನ್ನು ಚರ್ ಅಂತ ಹೇಳಿ ಆ ಸೌಟನ್ನು ಸಾರಿಗೆ ಒಳಗೆ ಇಟ್ಬಿಡಿ. ಠಕ್ ಅಂತ ಕುದಿಯಿತು. ಬ್ರಹ್ಮ ಕುರ್ಯಾತ್ ತಥಾ ರಸಂ. ಪರಿಪೂರ್ಣವಾದ ಅನ್ನಕ್ಕೆ ಸ್ವಾದಿಷ್ಟವಾದ ರಸ ಅಂದರೆ ರಸವಿದ್ದರೆ, ಸಾರಿದ್ದರೆ ಅದು ಬ್ರಹ್ಮದೇವರು ಮಾಡು. ಸೂಪಂ ಕುರ್ಯಾತ್ ಮಹಾಲಕ್ಷ್ಮೀ. ಸೂಪ ಅಂತ ಹೇಳಿದ್ರೆ ಸೂಪ್ ಅಂತ ಕೊಡ್ತಾರೆ ನೋಡಿ ಹೋಟೆಲ್ಗಳಲ್ಲೆಲ್ಲ, ಅದೆಲ್ಲ ಸೂಪ್. ಇದು ಸೂಪ ಅಂದರೆ ತೋವೆ ಅಂತ ಹೇಳ್ತಾರೆ, ತೋವೆ ಅಂತಲೂ ಹೇಳ್ತಾರೆ. ಇದು ಹೇಗೆ ಮಾಡೋದು ಅಂದರೆ ತೊಗರಿ ಬೇಳೆಯಲ್ಲಿ ಮಾಡೋದು. ಕೆಲವು ಹೆಸರು ಬೇಳೆಯಲ್ಲೂ ಮಾಡ್ತಾರೆ. ನಿಜವಾಗಿ ಹೆಸರು ಬೇಳೆಯಲ್ಲಿ ಅಷ್ಟು ರುಚಿಕರವಲ್ಲ. ಸಾರು ಮಾಡುವುದಕ್ಕಿಂತ ಮುಂಚೆ ಬೆಂದ ಬೇಳೆಯನ್ನು ಒಂದು ಸೌಟು ತೆಗೆದು ಬದಿಗಿರಿಸಿ ಅದಕ್ಕೆ ಒಳ್ಳೆ ಹಸಿ ಮೆಣಸಿನಕಾಯಿಯನ್ನು ತುಂಡು ಮಾಡಿ ಹಾಕಿ, ಒಂದು ಚೂರು ಶುಂಠಿಯನ್ನು ಅದರಲ್ಲಿ ಹಾಕಿ, ಒಂದಿಷ್ಟು ಇಂಗನ್ನು ಹಾಕಿ, ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡಬೇಕು. ಅದು ತೋವೆ. ಅದನ್ನು ಯಾರು ಮಾಡ್ತಾರೆ? ಮಹಾಲಕ್ಷ್ಮೀ ದೇವಿ ಮಾಡ್ತಾರೆ. ಘೃತಂ ನಾರಾಯಣ ಸ್ವಯಂ. ತುಪ್ಪವನ್ನು ಶ್ರೀಮನ್ನಾರಾಯಣನೇ ಮಾಡ್ತಾನಂತೆ. ಎಂತಹ ತುಪ್ಪ ಆಗಬೇಕದು? ಅಂಬಾ ಎನ್ನಬೇಕು ಆಕಳು. ಅಂಬಾ ಅಂದ್ರೇನು? ತಾಯಿ. ಅಂಬಾ ಭವಾನಿ ಅಂತ ಹೇಳ್ತಾರಲ್ವ. ಅಂಬಾ ಭವಾನಿ ಶಾರದೆ ಜಗದಂಬಾ ಭವಾನಿ ಶಾರದೆ. ಅಂಬಾ ಅನ್ನಬೇಕು. ಅಂಬಾ ಅನ್ನತ್ಬಿಡಿ.
ಅಂಬಾ ಎನ್ನುವ ಗೋವಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ಒಳ್ಳೆ ಕೆನೆ ಬಂದ ಮೇಲೆ ಸ್ವಲ್ಪ ಹುಳಿಯನ್ನು ಹಾಕಿ ಮರುದಿವಸ ಕಾವಡಿಯಲ್ಲಿ ಇಟ್ಟು ಹೆಪ್ಪು ಇಟ್ಟು ಹೆಪ್ಪಾದ ಮೊಸರನ್ನು ಬೆಳಗ್ಗೆನೆ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಸೂರ್ಯ ಉದಯಕ್ಕೆ ಹತ್ತಿರ ಅದನ್ನು ಗಡಿಗೆಯಲ್ಲಿ ಇಟ್ಟು ಚೆನ್ನಾಗಿ ಘಸ ಕಡಿದ್ರೆ ನವನೀತ ತೇಲಿ ಬಂದದ್ದು ಬೆಣ್ಣೆ. ಅದನ್ನು ಸಂಸ್ಕರಿಸಿ ಪುನಃ ಬೆಣ್ಣೆಯನ್ನು ಒಂದು 10 ಸಲವೋ 5 ಸಲವೋ 6 ಸಲವೋ 7 ಸಲವೋ ತೊಳಿಬೇಕು. ಒಂದು 8-10 ದಿನ ನೀವು ಕೆನೆಯನ್ನು ಬಚ್ಚಿಟ್ಟಿದ್ದರೆ ಅದನ್ನು ತೊಳಿಬೇಕು. ಫ್ರೆಶ್ ಆಗಿರ್ತಕ್ಕಂಥ ಅವಾಗೇ ಮೊಸರು ಕಡಿದ್ರೆ ಬೆಣ್ಣೆ ತೊಳೆಯೋದು ಬೇಕಿಲ್ಲ. ಇಂತಹ ತೊಳೆದ ಬೆಣ್ಣೆಯನ್ನು, ಅದು ಹಳತ್ತು ಬೆಣ್ಣೆ, ಹೊಸ ಬೆಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಅದರಲ್ಲಿ ಒಳ್ಳೆಯ ವೀಳೆಯದ ಎಲೆಯನ್ನು ಛಟ್ ಅನಿಸ್ಬೇಕು. ಹಾಕಿದರೆ ಘಮ ಘಮ ತುಪ್ಪ ತಯಾರು. ಅದನ್ನು ತಯಾರು ಮಾಡುವರು ಕೃತಸ್ ನಾರಾಯಣ ಸ್ವಯಂ. ಯಾಕೆ ಅದನ್ನು ಅವನು ಮಾಡೋದು? ಯಾಕೆ ಮಾಡೋದು ಅಂದರೆ ತುಪ್ಪ ಮಾಡೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ತುಪ್ಪ ತಿನ್ನೋದು ಸುಲಭ. ಈಗಿನವರು ತುಪ್ಪ ತಿನ್ನೋದೇ ಇಲ್ಲ ಬಿಡಿ. ಯಾಕಂದ್ರೆ ತೆಪ್ಪರುಗಳಿಗೇನು ಗೊತ್ತು ತುಪ್ಪದ ರುಚಿ ಅಲ್ವಾ? ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಕೊಲೆಸ್ಟ್ರಾಲ್. ಬೇಡವಾದ್ದೆಲ್ಲ ತಿಂತೀರಿ, ಬೇಕಾದ್ದನ್ನೆಲ್ಲ ಬಿಟ್ಬಿಡ್ತೀರಿ. ಹಾಲನ್ನು ಕರಿಬೇಕು, ದನವನ್ನು ಸಾಕಬೇಕು, ದನದ ಮೈ ತೊಳಿಬೇಕು, ಹಟ್ಟಿ ಕ್ಲೀನ್ ಮಾಡಬೇಕು, ಸಗಣಿಯನ್ನು ಎತ್ತುವರೆಗೆ ಒಗಿಬೇಕು, ಗೋಪೂಜೆ ಮಾಡಬೇಕು, ಹಾಲನ್ನು ಕರಿಯಬೇಕು, ಹಾಲನ್ನು ಸೋಸಬೇಕು, ಒಲೆಯ ಮೇಲಿಟ್ಟು ಕಾಯಿಸಬೇಕು, ಅದಕ್ಕೆ ತಕ್ಕಂತೆ ಅದನ್ನು ನಾವು ಹೆಪ್ಪಾಕಬೇಕು, ಹೆಪ್ಪಾಕಿದ ಮೇಲೆ ಎಷ್ಟೊತ್ತಿಗೆ ನಾವು ಕಡೆಯಬೇಕು ಎನ್ನುವ ವಿಚಾರ ಬೇಕು. ಕಡೆದ ಮೇಲೆ ಬಂದ ಬೆಣ್ಣೆಯನ್ನು ಒಲೆಯ ಮೇಲಿಟ್ಟು ನಿಧಾನವಾದ ಉರಿಯಲ್ಲಿ ಕಾಯಿಸಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ಅದರೊಳಗಿರೋದ್ರಿಂದ ನಾರಾಯಣ ಎನ್ನುವ ದೇವನು ಅಷ್ಟು ಸುಲಭವಾಗಿ ಸಿಗುವವನಲ್ಲ ಅಂತ ತಿಳ್ಕೋಬೇಕು. ಬೇರೆ ಎಲ್ಲ ದೇವತೆಗಳು ಸಿಕ್ಬಿಡ್ತಾರೆ ನೋಡಿ. ಅನ್ನ ಮಾಡೋದು ಅಷ್ಟೇನು ಕಷ್ಟವಿಲ್ಲ. ರಸ ಮಾಡೋದು ಸ್ವಲ್ಪ ಕಷ್ಟ, ಇರಲಿ ಹೇಳ್ಕೊಟ್ರು ಬರುತ್ತೆ. ತೋವೆ ಮಾಡೋದು ಅಂಥದ್ದೇನು ಕಷ್ಟವಿಲ್ಲ, ಬರುತ್ತೆ. ತುಪ್ಪ ಮಾಡೋದು ತುಂಬ ಕಷ್ಟ. ಯಾಕೆ ಅಂದರೆ ಹೇಗ್ಯಾಗೋ ಕಾಯಿಸ್ಬಿಟ್ರೆ ತುಪ್ಪ ಆಗಲ್ಲ. ಒಂದ ಸೀದ್ ಹೋಗುತ್ತೆ, ಅರ್ಧಂಬರ್ಧ ಕಾಯಿಸಿದ್ರೆ ಕೆಟ್ಟು ಹೋಗುತ್ತೆ. ಈ ತುಪ್ಪವನ್ನು ಕಾಯಿಸುವಾಗ ಎಷ್ಟು ಸಹನೆ ಬೇಕು, ಯಾವ ವ್ಯವಧಾನ ಬೇಕು ಎಂಬ ಪರಿಮಿತಿಯ ಲೆಕ್ಕದಲ್ಲಿ ಭಗವಂತನ ಅನುಗ್ರಹಕ್ಕೂ ಅಷ್ಟೇ ಕಾಯಬೇಕಾಗುವುದರಿಂದ ಅದರಲ್ಲೂ ವಿಷ್ಣು ಭಕ್ತಿ, ಶ್ರೀಮನ್ನಾರಾಯಣನ ಭಕ್ತಿ ಮಾಡುವವರೆಗೆ ನಾರಾಯಣನ ದರ್ಶನ ಪ್ರಾಪ್ತಿ ಯಾವಾಗ ಯಾವ ಕಾಲಕ್ಕೋ ಗೊತ್ತಿಲ್ಲ. ತುಪ್ಪ ಕೈಗೆ ಸಿಕ್ಕ ಹಾಗೆ. ಹಾಗಾಗಿ ಘೃತಂ ನಾರಾಯಣ ಸ್ವಯಂ, ನಾರಾಯಣನೇ ಮಾಡುತ್ತಾನೆ. ಭಾರತೀ ಕುರ್ಯಾತ್ ಪರಮಾನ್ನಂ ಕುರ್ಯಾತ್ ಭಾರತೀ. ಪರಮ ಅನ್ನ ಅಂದ್ರೆ ನೋಡಿ, ಪರಮ ಅಂದ್ರೇನು? ರಮ ಅಂದರೆ ಲಕ್ಷ್ಮೀದೇವಿ, ಪ ಅಂದ್ರೇನು? ವಿಷ್ಣು. ಲಕ್ಷ್ಮಿಗೆ ಅಧಿಪತಿಯಾದವನ ಅನ್ನ, ಪರಮ ಅನ್ನ, ಪರಮ ಆತ್ಮ, ಪರಮೇಷ್ಠಿ, ಪರಾತ್ಪರ, ಪರಮ ಎನ್ನುವ ಶಬ್ದಕ್ಕೆ ಎಷ್ಟು ಅರ್ಥಗಳಿದೆ. ಇಂತಹ ಪರಮ ಅನ್ನ ಅಂದರೆ ಪಾಯಸ. ಪರಮಾನ್ನವನ್ನು ಯಾರು ಮಾಡ್ತಾರೆ? ಭಾರತೀ ದೇವಿ ಮಾಡುತ್ತಾಳೆ. ಭಾ ಅಂದ್ರೇನು? ಜ್ಞಾನ. ರತಿ ಅಂದ್ರೇನು? ಹೊಂದಿದವರು, ಜ್ಞಾನವನ್ನು ಹೊಂದಿದವರು. ನಿಮಗೆ ಭಾರತಿ ಅಂದರೆ ಯಾರಂತ ಅರ್ಥ ಆಗುತ್ತೋ ನಂಗೆ ಗೊತ್ತಿಲ್ಲ. ಜಯ ಭಾರತಿ. ಇಂತಹ ಭಾರತೀ ದೇವಿ ಪರಮಾನ್ನವನ್ನು ಮಾಡುತ್ತಾಳೆ ನೋಡಿ. ಸರಸ್ವತಿ ಅನ್ನ ಮಾಡ್ತಾಳೆ ಅಷ್ಟೇ. ಭಾರತಿ ಪರಮ ಅನ್ನವನ್ನು ಮಾಡುತ್ತಾಳೆ, ಪರಮಾನ್ನವನ್ನು ಮಾಡುತ್ತಾಳೆ. ಭಕ್ಷ್ಯಂ ಕುರ್ಯಾತ್ ವಾಯು ಜಗತ್ಪತಿ. ಭಕ್ಷ್ಯವನ್ನ ವಾಯುದೇವರು ಜಗತ್ಪತಿಗಳವರು, ಜಗತ್ತಿಗೆ ಒಡೆಯರವರು. ಯಾಕೆ? ಉಸಿರು ಇಲ್ಲದೆ ಬದುಕಲಾರದ ಜೀವರಾಶಿಗಳು ತುಂಬಿರುವ ಈ ಪ್ರಪಂಚಕ್ಕೆ ಒಡೆತನ ವಾಯುದೇವರದ್ದೇ. ಒಂದು ಮರವೂ ಉಸಿರಾಡುತ್ತೆ,
ಮೊಸರಿನ ಒಳಗಿನ ಬ್ಯಾಕ್ಟೀರಿಯಾ ಉಸಿರಾಡುತ್ತೆ. ಕೆಲವು ಬ್ಯಾಕ್ಟೀರಿಯಾಗಳು ತಾವು ಉಸಿರಾಡೋದಕ್ಕೋಸ್ಕರ ನಿಮ್ಮ ಉಸಿರನ್ನು ನಿಲ್ಲಿಸುತ್ತೆ. ಹೀಗೆ ಉಸಿರಿಗೆ ಉಸಿರಾಗಿರ್ತಕ್ಕಂತಹ ವಾಯುದೇವರು ಜಗತ್ಪತಿಗಳಾಗಿ ಇರುತ್ತಾರೆ. ಬ್ರಹ್ಮಾದಯ ಇಂದ್ರಾದಯ ಸರ್ವೇ ಶಾಖಾ ಕುರ್ಯಾತ್. ಶಚೀದೇವಿ, ಇಂದ್ರದೇವರು ಮತ್ತು ಮುಂದಿನ ದೇವತೆಗಳೆಲ್ಲರೂ ಶಾಖ ಪದಾರ್ಥಗಳನ್ನು ಮಾಡ್ತಾರೆ. ಶಾಖ ಅಂದ್ರೇನು? ವೆಜಿಟೇರಿಯನ್ ಅಂದರೆ ಪಲ್ಯ, ಕೋಸಂಬರಿ ಅಥವಾ ಏನೇನೋ ಅದನ್ನೆಲ್ಲವನ್ನ ಮಾಡ್ತಾರೆ. ಇದು ನಿಜವಾದ ಅಡಿಗೆ. ಅನುಭವದಡುಗೆಗೆ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ. ಪುರಂದರದಾಸರು ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಅನುಭವದ ಅಡುಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ. ಎಂತಹ ಅನುಭವ ಮಾಡಿದವರು? ಭಗವಂತನನ್ನ ಸಂಪೂರ್ಣವಾಗಿ ಅನುಭವ ಮಾಡಿಕೊಂಡವರು ಅನುಭವಿಗಳು. ಇಂತಹವರು ಅಡುಗೆ ಮಾಡಬೇಕು. ಇಂತಹ ಅಡುಗೆಯನ್ನ ಇಷ್ಟು ಜನ ಮಾಡ್ತಾರೆ ಅಂತ ಈ ಅಡುಗೆಯವ್ರಿಗೆಲ್ಲ ಗೊತ್ತಿತ್ತು ಅಂತ ಕಾಣುತ್ತೆ. ಈ ಅಡುಗೆ ನೀವು ದೊಡ್ಡ ದೊಡ್ಡ ಫಂಕ್ಷನ್ ಅಡುಗೆಯವ್ರನ್ನ ಕರೀರಿ. ಯಾರೋ ಒಬ್ಬ ಗಣೇಶ ಅಂತ ಒಬ್ಬನ ಕರೆದ್ಬಿಡಿ, ಅವನೊಬ್ಬನೇ ಬರಲ್ಲ. ಗಣೇಶ, ಇಲಿ ಬರ್ತದೆ, ಮತ್ತೆ ಹಾವು ಬರ್ತದೆ, ಆಮೇಲೆ ಅವರ ಅಪ್ಪನ ಕರ್ಕೊಂಬರ್ತಾನೆ, ಅವರ ಅಮ್ಮನ ಕರ್ಕೊಂಬರ್ತಾನೆ, ಅವರ ಅತ್ತೆ, ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ಗಣಪತಿಯ ಭೃತ್ಯರು ಇದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಡ್ತಾನೆ. ಅಲ್ರಿ, ಮನೇಲಿ ಒಂದು 10-20 ಜನ ಅಡುಗೆಗೆ ಇಷ್ಟೊಂದು ಜನ ಅಡುಗೆಯವರ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅವರೇ ಹೇಳ್ತಾರೆ, ಅನ್ನಂ ಸರಸ್ವತಿ ಕುರ್ಯಾತ್, ರಸಂ ಕುರ್ಯಾತ್ ಬ್ರಹ್ಮ, ಸ್ವಯಂ ನಾರಾಯಣಂ ಘೃತಂ. ಎಲ್ಲ ನೀವೇ ಹೇಳಿದ್ರಲ್ಲ, ಅನ್ನ ಸರಸ್ವತಿ ಮಾಡ್ತಾಳೆ, ಬ್ರಹ್ಮದೇವರು ಸಾರು ಮಾಡ್ತಾರೆ, ಶಾಖಪತ್ರಗಳನ್ನ 33 ಕೋಟಿ ದೇವತೆಗಳು ಮಾಡ್ತಾರೆ ಅಂದರೆ ನಾನೊಬ್ಬನೇ ಮಾಡಿದ್ರೆ ಹೇಗ್ರಿ ಅಡುಗೆ ಆಗುತ್ತೆ? ಅದಕ್ಕೆ ನೋಡಿ, ಒಬ್ಬೊಬ್ಬರು ಅಡುಗೆಯವ್ರನ್ನ ಕರ್ಕೊಂಡ್ಬನ್ನಿ. ಆಗ ನೀವು ಅಡುಗೆಯವ್ರನ್ನ ಬೈಯೋ ಹಾಗೆ ಇಲ್ಲ. ಅವ್ರೇನು ಮಾಡಿರ್ತಾರೆ ಒಳಗೆ ಅಡುಗೆ ಮಾಡ್ತಾ 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 ಭಾಗವತ ಮಂಗಳ ಅಂತ ನಿಮ್ಮ ಮನೇಲಿ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಅಡುಗೆ ಮಾಡ್ತಾ 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 ಅಡುಗೆ ಮನೇಲಿ ಇದೆಲ್ಲ ಕೇಳ್ಕೊಂಡಿರ್ತಾರೆ. ಎಷ್ಟು ಜನ ಅಡುಗೆ ಮಾಡ್ತಾರೆ? ಸರಸ್ವತಿ ದೇವಿ ಅನ್ನ ಮಾಡಿದ್ಲು, ಸಾರನ್ನ ಬ್ರಹ್ಮದೇವರು ಮಾಡಿದ್ರು, ತೋವೇನ ಲಕ್ಷ್ಮೀ ದೇವಿ ಮಾಡಿದ್ಲು, ತುಪ್ಪನ ಶ್ರೀಮನ್ ನಾರಾಯಣ ಕಾಯಿಸಿದ, ಪರಮಾನ್ನವನ ಪಾಯಸವನ್ನ ಭಾರತೀ ದೇವಿ ಮಾಡಿದ್ಲು, ಆಮೇಲೆ ಭಕ್ಷ್ಯವನ್ನ ವಾಯುದೇವರು ಮಾಡಿದ್ರು. ಕನಿಷ್ಠ ಪಕ್ಷ 1, 2, 3, 4, 5 ಜನನಾರೋ ಇದಾರಲ್ವಾ, 5 ಜನ ಕರ್ಕೊಂಡ್ಬಂದ್ಬಿಟ್ರ. ಇಂದ್ರಾದಿ ದೇವತೆಗಳು ಶಾಖಾದಯ ಸರ್ವೇ, ಎಲ್ಲ ಇಂದ್ರಾದಿ ದೇವತೆಗಳು ಪಲ್ಯ ಗಿಲ್ಯ ಎಲ್ಲ ಮಾಡೋದಲ್ಲ, ಜಾಸ್ತಿ ಐಟಮ್ ಇದ್ದಾಗ ಇನ್ನೊಂದಿಷ್ಟು ಜಾಸ್ತಿ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟು ಜನರು ಅಡಿಗೆಯವರು ನಿಮ್ಮ ಶಾಸ್ತ್ರದಲ್ಲಿರೋದ್ರಿಂದ ನಾವು ಅಷ್ಟು ಜನ ಕರ್ಕೊಂಡು ಬರಲೇಬೇಕಾಯ್ತು. ಫಾರ್ಡನ್ ಮೀ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ನೀವೇನೂ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಶಾಸ್ತ್ರವನ್ನು ಓದಿದಾಗ ಆ ಅಡುಗೆ ಮಾಡುವಾಗ ಆ ದೇವತೆಗಳ ಅಂತೇಳಿ ಆಯ ಅಡುಗೆಗಳನ್ನು ಮಾಡಿದಾಗ ಆಯ ದೇವತೆಯರನ್ನು ಧ್ಯಾನ ಮಾಡಬೇಕು ಎನ್ನುವುದು ಬಹು ಮುಖ್ಯವಾಗಿರ್ತಕ್ಕಂತಹ ಸಂಗತಿ ಇಲ್ಲಿ ವಿಷಯ. ತೊಗರಿ ಬೇಳೆಯಲ್ಲಿ ಯಾಕೆ ಸಾರು ಮಾಡ್ತಾರೆ? ತೊಗರಿ ಬೇಳೆಗೆ ಅಧಿಪತಿ ಯಾರು? ಮಂಗಳ ಗ್ರಹ. ಮಂಗಳ ಗ್ರಹ ಅಂದ್ರೆ ಯಾವುದು? ಭೌಮಗ್ರಹ. ಭೌಮಗ್ರಹ ಅಂದ್ರೆ ಯಾವುದು? ಅಂಗಾರಕ ಗ್ರಹ. ಅಂಗಾರಕ ಗ್ರಹ ಅಂದ್ರೆ ಯಾವುದು? ಕುಜಗ್ರಹ. ಕುಜಗ್ರಹ ಅಂದ್ರೆ ಯಾವುದು? ಮಾರ್ಸ್ ಅಂತ ಇಂಗ್ಲಿಷ್. ಮಾರ್ಸ್ ಹೊಡೆಯೋರು ಅಂದರೆ ನಮ್ಮ ಶರೀರದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಪಂಚಗ್ರಹ ದೇವತೆಗಳಲ್ಲಿ ಮಂಗಲ ಗ್ರಹ ಪ್ರಮುಖವಾದ ಗ್ರಹ. ಕಾರಣ ಇಷ್ಟೇ, ಕಾಲ್ ಬೆರಳು ತುದಿಯಿಂದ ಹಿಡಿದು ತಲೆ ತನಕ ಒಂದೇ ಒಂದು ವಸ್ತು ಮೇಲೆ ಕೆಳಗೆ ಓಡಾಡ್ತಿರುತ್ತೆ. ಇದು ಯಾವುದು? ರಕ್ತ ಮಾತ್ರ. ಆ ರಕ್ತದ ಬಣ್ಣ, ರಕ್ತದ ಅಭಿಮಾನಿ ಗ್ರಹ, ಶೌರ್ಯ, ಸಾಹಸ, ಗರ್ಭಧಾರಣೆ ಸ್ತ್ರೀಯರಲ್ಲಿ ಇದೆಲ್ಲವೂ ತೊಗರಿಬೇಳೆ ಮಂಗಳ ಗ್ರಹ. ಅದಕ್ಕೆ ಅದನ್ನು ಅಲ್ಲಿ ಸಾರಂತ ಮಾಡೋದು.
ಸಾಂಬಾರು ತಿಳಿ ಸಾರು ತುಂಬ ಚೆನ್ನಾಗಿದೆ. ಏನೋ ಪುಳಿಚಾರು ಅಂತ ಕರೀತಾರೆ ನೋಡಿ ಬ್ರಾಹ್ಮಣರಿಗೆ, ಏನೋ ಪುಳಿಚಾರು ಅಂತ. ಇವ್ರಿಗೇನು ಪುಳಿಚಾರು ಬೇಡವಾ? ಕೊಟ್ಟರೆ ಒಂದೊಂದು ಡಬ್ರಿ ಕುಡಿದು ಬಿಡ್ತಾರೆ ಪುಳಿಚಾರನ್ನ. ಇವರೇನೋ 2 ಸೌಟ್ ತಿಂದರೆ ಈ ಪುಳಿಚಾರು ಅನ್ನೋರು ಒಂದು ಡಬ್ರಿಗಟ್ಟಲೆ ಕುಡಿಯೋರಿದ್ದಾರೆ. ಇಂತಹ ಸಾರು ಅನ್ನಕ್ಕೆ ಬಹು ಹೊಂದಿಕೆಯಾಗುವಂಥ ವಸ್ತು. ಕಾರಣ ಏನು? ಅನ್ನದ ಅಧಿಪತಿ ಗ್ರಹ ಚಂದ್ರ, ತೊಗರಿಬೇಳೆ ಅಧಿಪತಿ ಮಂಗಲ ಗ್ರಹ. ಚಂದ್ರಮಂಗಲರು ಇಬ್ಬರು ಸ್ನೇಹಿತರು. ಶಶಿ ಮಂಗಲ ಯೋಗ ಅಂತ ಹೇಳ್ತೀವಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಶಶಿ ಅಂದರೆ ಚಂದ್ರ, ಮಂಗಲ ಗ್ರಹಯೋಗವಾದ ಮೇಲೆ ಮನಸ್ಸು ಸದೃಢವಾಗಬೇಕಾದರೆ ರಕ್ತ ಬೇಕೇ ಬೇಕು. ರಕ್ತದ ಬಲವಿಲ್ಲದಿದ್ದರೆ ಮನಸ್ಸಿಗೇನು ಬಲ ಬಂದೀತು? ಇಂತಹ ಕಾಂಬಿನೇಷನ್ನ ನಮ್ಮ ಅಡಿಗೆಯಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ತೋವೆ ಅಂತಿದೆ. ತೋವೆ ನಾ ಹೇಳಿದ್ನಲ್ಲ, ಊಟಕ್ಕೆ ಕುಳಿತಾಗ ಮೊದಲು ತಿನ್ನಬೇಕಾದದ್ದು ಯಾವುದು? ಪಾಯಸ, ಪರಮಾನ್ನ. ಅದಕ್ಕೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳಿದ್ರು. ಆಹಾ, ಭಾಳ ಖುಷಿ ಆಯಿತು ಕೇಳುವಾಗ. ಉಳಿದವರೆಲ್ಲ ಏನೂ ತಿನ್ನೋದೇ ಇಲ್ಲ ಪಾಪ. ಬೆಳಗ್ಗೆ ಹೇಳ್ತಾರೆ, ಸ್ನಾನ ಮಾಡ್ತಾರೆ, ಸುಮ್ಮನೆ ಉಸಿರಾಡ್ಕೊಂಡು ಪೇಟೆಗೆಲ್ಲ ಹೋಗ್ಬರ್ತಾರೆ. ಬ್ರಾಹ್ಮಣರು ಮಾತ್ರ ಊಟ ಮಾಡೋರು, ಹುಚ್ಚು ಜನಗಳು. ಬ್ರಾಹ್ಮಣರು ಭೋಜನ ಪ್ರಿಯರು ಅಂದರೆ ಯಾವುದನ್ನು ಯಾವಾಗ, ಯಾವುದು ಆದ ಮೇಲೆ ಯಾವುದನ್ನು, ಯಾವುದರ ಒಳಗೆ ಯಾರನ್ನು, ಯಾರ ಒಳಗೆ ಯಾರನ್ನು ಕಂಟ್ರೋಲ್ ಮಾಡುವಂಥ ದೇವತೆಗಳನ್ನು ಚಿಂತನೆ ಮಾಡಿ ಊಟ ಮಾಡ್ತಾರೋ ಅವರು ಬ್ರಾಹ್ಮಣರು ಅಂತ ಅರ್ಥ. ಬಾಳೆ ಎಲೆ ಕೊಡ್ತೇವೆ, ಬಾಳೆ ಎಲೆಯಲ್ಲಿ ಯಾಕೆ ಊಟ ಮಾಡ್ತಾರೆ? ಬಾಳೆ ಎಲೆ ತುಂಬ ಹಿಂದಿನವರು ಬಾಳೆಲೆ ಬಾಳೋದನ್ನು ಕಲ್ತ್ಕೊಳ್ಳಲೆ, ಸ್ವಲ್ಪ ಚೆನ್ನಾಗಿ ಬಾಳೆಲೆ, ಆಕ್ಸೆಂಟು ಒಳ್ಳೆ ರೀತಿಯಲ್ಲಿ ಬಾಳೆಲೆ, ಬಾಳೋದನ್ನು ಕಲ್ತ್ಕೊಳ್ಳಲೆ, ಸಂಬೋಧನ ಬಾಳೋದನ್ನು ಕಲಿಸುತ್ತೆ ಬಾಳೆ ಎಲೆ. ಬಾಳೆ ಎಲೆಯಲ್ಲಿ ಉಂಡರೆ ಯಾವ ರೋಗಗಳು ಇಲ್ಲ, ಯಾವ ಬಾಧೆಗಳು ಇಲ್ಲ. ಅದರ ಮೇಲೆ ಅನ್ನ ಹಾಕಿದಾಗ ಏನು ಕಪ್ಪಗೆ ಬರುತ್ತೆ ನೋಡಿ, ಆ ಕಪ್ಪಿನ ಅಂಶ, ಕಬ್ಬಿಣದ ಅಂಶ ಎಂಥ ರೋಗವನ್ನು ಪರಿಹರಿಸುತ್ತೆ. ಅಂತಹ ಬಾಳೆ ಎಲೆ ಮೇಲೆ ಮೊದಲು ಉಪ್ಪು, ನಂತರ ಚಟ್ನಿ, ಆಮೇಲೆ ಹೆಸರುಬೇಳೆ ಕೋಸಂಬರಿ, ಆಮೇಲೆ ಕಡಲೆಬೇಳೆ ಕೋಸಂಬರಿ, ಆ ನಂತರ ಒಂದು ಒಳ್ಳೆ ಸೇಮೆ ಬದನೆಕಾಯಿ ಪಲ್ಯ, ಅದರ ಪಕ್ಕದಲ್ಲಿ ಸೌತೆಕಾಯ್ದು ಯಾವುದೋ ಒಂದು ಪಲ್ಯ, ಅದರ ಪಕ್ಕದಲ್ಲಿ ಒಂದಿಷ್ಟು ಗೊಜ್ಜು, ಅದರ ಕೆಳಭಾಗದಲ್ಲಿಯೇ, ಅದರ ಗೊಜ್ಜಾದ ತಕ್ಷಣ ನಾವು ಕೂತ್ಕೊಂಡಾಗ ನಮ್ಮ ಬಲಭಾಗದಲ್ಲಿ ಪಾಯಸ, ಮಧ್ಯಭಾಗದಲ್ಲಿ ಅನ್ನ, ನಮ್ಮ ಎಡಭಾಗದಲ್ಲಿ ಮತ್ತೊಂದಿದೆ ಚಿತ್ರಾನ್ನ ಅಂತ. ಚಿತ್ರಾನ್ನ ಅಂತ ಒಂದು ಹಾಡಿದೆ. ಚಿತ್ರ ವಿಚಿತ್ರವಾದ ಅನ್ನ, ಅದಕ್ಕೇನು ಇಲ್ಲ, ಉದ್ದಿನ ಬೇಳೆ, ಕಡಲೆಬೇಳೆ ಒಗ್ಗರಣೆ ಹಾಕಿ, ಅದರಲ್ಲಿ ಸ್ವಲ್ಪ ಅನ್ನವನ್ನು ಹಾಕಿ, ಸ್ವಲ್ಪ ಅರಿಶಿನವನ್ನು ಹಾಕಿ, ಇಂಗನ್ನು ಹಾಕಿ, ಹಸಿಮೆಣಸಿನಕಾಯಿ ಒಗ್ಗರಣೆ ಕೊಟ್ಟು, ಇಂಗು ಸ್ವಲ್ಪ ಹಾಕಿ, ಒಂಚೂರು ಕಾಯಿ ತುರಿ ಹಾಕ್ಬಿಟ್ಟು ಚಿತ್ರಾನ್ನ, ನಿಂಬೆಹಣ್ಣು ಹಿಂಡಬೇಕು, ಇಲ್ಲದ್ರೆ ಚೆನ್ನಾಗಿರಲ್ಲ. ಇಂತಹ ಅಡಿಗೆ ಸಿಂಪಲ್ ಅಡಿಗೆ ಇದು. ಇನ್ನು ಬೇರೆ ಬೇರೆ ಅಡಿಗೆಗಳಿದೆ. ಇಷ್ಟು ಅಡಿಗೆ ಮಾಡಿದ ಮೇಲೆ ಒಂದು 2 ಸ್ಪೂನಷ್ಟು ತವೆನ ಹಿಂಗೆ ಚೆಲ್ತಾ ಹೋಗ್ತಾರೆ. ಅದು ಅತ್ಲಾಗೆ ಪಾಯಸದ ಕಡೆಗೂ ಬೀಳಲ್ಲ, ಇತ್ಲಾಗೆ ಅನ್ನದ ಮೇಲೂ ಬೀಳಲ್ಲ. ಕೆಲವರು ಅನ್ನದ ಮೇಲೆ ಹಾಕೋರಿದ್ದಾರೆ, ಅನ್ನದ ಮೇಲೆ ಹಾಕಬಾರದು. ಪಾಯಸಕ್ಕೂ ಅನ್ನಕ್ಕೂ ಮಧ್ಯಭಾಗದಲ್ಲಿ ತೋವೆಯನ್ನು ಹಾಕುತ್ತಾರೆ. ಸ್ವಲ್ಪ ಮೇಲೆ ಹಾಕುವವರು ಇದ್ದಾರೆ. ತೋವೆಯ ಪಾತ್ರ ಅತಿ ಮುಖ್ಯವಾದ ಪಾತ್ರ. ಈಗ ಮೊದಲು ನೀವು ಉಣ್ಣಬೇಕಾದದ್ದು ಪಾಯಸ, ಪರಮ ಅನ್ನ. ಯಾಕೆ? ಮುಂದೆ ತಿನ್ನುವುದು ಅನ್ನ, ಈಗ ಪರಮಾನ್ನ. ಅದು ಸ್ವಲ್ಪ ಮಾತ್ರ. ಶುರುವಿಗೆ ಒಂದು 1/4 ಸೌಟಷ್ಟೇ ಪಾಯಸವನ್ನು ಹಾಕ್ತಾರೆ. ಆ ಮೊದಲು ಪಾಯಸವನ್ನು ಉಣ್ಣಬೇಕು. ಯಾಕೆ? ರಾತ್ರಿ ಏನು ಊಟ ಮಾಡಿದ್ದೀರೋ ಗೊತ್ತಿಲ್ಲ. 9 ಗಂಟೆಗೆ ಉಂಡಿರಬಹುದು, ಕೆಲವು 11 ಗಂಟೆಗೂ ತಿನ್ನವರಿದ್ದಾರೆ, 12 ಗಂಟೆಗೂ ತಿನ್ನವರಿದ್ದಾರೆ, 1 ಗಂಟೆ 2 ಗಂಟೆ, ಅದೆಲ್ಲ ಊಟ ಅಲ್ಲ ಬಿಡಿ. ಅದು ಸುಮ್ಮನೆ ತಿನ್ನೋದಷ್ಟೇ. ತಿನ್ನೋದು ಬೇರೆ, ಊಟ ಬೇರೆ.
ಉಂಡು 3 ತಾಸುಗಳ ಕಾಲ ಮಲಗಲೇಬಾರದು. ಅಷ್ಟು ಹೊತ್ತು ನಾವು ಓಡಾಡಬೇಕು. ಅದಕ್ಕೆ ಶತಪಥ ಅಂತ ಹೇಳ್ತೀವಿ. 100 ಹೆಜ್ಜೆ ಓಡಾಡಬೇಕು. ಓಡಾಡಿದ ಮೇಲೆ ನಮ್ಮ ಅಂಗಾಲುಗಳನ್ನು ಅಗ್ಗಿಷ್ಟಿಕೆಯಲ್ಲಿ ಕಾಯಿಸ್ಕೋಬೇಕು. ಅಗ್ಗಿಷ್ಟಿಕೆಲ್ಲ ಅಗ್ನಿ ಇಷ್ಟಿಕೆ. ಅಗ್ನಿಯನ್ನು ಒಂದು ಈ ಕುಮುಟಿ ಅಂತ ಸಿಗುತ್ತಿತ್ತು, ಶ್ರೀರಂಗ ಮಲೆಲ್ಲ ಸಿಗುತ್ತೆ. ಒಂದು ಗುಂಡು ಒಲೆ, 2 ಕಡೆ ಬಳೆ ಇರುತ್ತೆ, ಎರಕದ ಒಲೆ, ಅದರಲ್ಲಿ ಕೆಂಡ ಇರ್ತಿತ್ತು. ಅದರ ಮೇಲೆ 2 ಕಾಲುಗಳನ್ನು ಕಾಯಿಸ್ಕೋಬೇಕು. ಶತಪಥ ಓಡಾಡಿ ರಾತ್ರಿ ಹಾಲು ಅನ್ನವನ್ನು ಉಂಡು ಶತಪಥ ಓಡಾಡಿ 100 ಹೆಜ್ಜೆಗಳನ್ನು ಓಡಾಡಿ ಕಾಲನ್ನು ಕಾಯಿಸಿಕೊಂಡವನಿಗೆ ಯಮ ಹತ್ತಿರ ಬಾರನು. ಯಮ ಹತ್ರ ಬರೋದಿಲ್ವಂತೆ. ಅಲ್ಲ, ಅಂಥವ್ರು ಸತ್ತೋಗಿದ್ದಾರಲ್ಲ ಅಂತ ಪ್ರಶ್ನೆ. ನಿಮ್ಮಕ್ಕೆ ಸಾಯ್ತಾ ಇಲ್ಲ, ಅವರು ರೋಗದಿಂದ ಸಾಯ್ತಾ ಇಲ್ಲ. ಅಂದರೆ ರೋಗ ರುಜಿನವಿಲ್ಲದೆ ಸಾವು ಬರಬೇಕೆಂದಿದ್ದರೆ ನಾವು ಈ ರೀತಿಯಾದ ಊಟವನ್ನು ಮಾಡುವ ಕ್ರಮ ತಿಳಿದುಕೊಂಡಿರಬೇಕು. ರಾತ್ರಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಕುಡಿದು ಸಿಕ್ಕಿದ್ದನ್ನೆಲ್ಲ ತಿಂದರೆ ಬೆಳಗ್ಗೆ ಅಪಚನದ ಸ್ಥಿತಿಯಲ್ಲಿ ಇರುವ ಹೊಟ್ಟೆಗಳಿಗೆ ಮುಖ್ಯವಾಗಿ ಮಧುರ ಬೇಡಬೇಕು. ಮಧುರ ಅಂದರೆ ಪಾಯಸವನ್ನು ತಿನ್ನಬೇಕು. ಪಾಯಸ ತಿಂದು ನೋಡಿ, ನಿಮ್ಮ ಆಸಿಡಿಟಿ, ಗ್ಯಾಸ್ಟ್ರಾಯ್ಡ್ಸ್ ಇರ್ತಕ್ಕಂಥ ಏನು ಮೇಲೆ ಬೆಂದಿರುತ್ತಲ್ಲ ಹುಳಿ ಅಂಶ, ಆ ಅಂಶವನ್ನು ಬೆಲ್ಲದ ಪಾಯಸ, ಸಕ್ಕರೆ ಪಾಯಸವಲ್ಲ, ಬೆಲ್ಲದ ಪಾಯಸವನ್ನು ತಿಂದ ತಕ್ಷಣ ಅದು ಕೆಳಗೆ ದಬ್ಬಿ ನಿಮ್ಮ ಅನ್ನನಾಳವನ್ನು ಕ್ಲಿಯರ್ ಮಾಡುತ್ತೆ. ಅಲ್ಲಿ 2 ತೂತುಗಳಿದೆ, 2 ರಂಧ್ರಗಳಿದೆ. ಒಂದು ಗಾಳಿಯ ರಂಧ್ರ, ಒಂದು ಅನ್ನದ ರಂಧ್ರ. ನೀವು ಅನ್ನವನ್ನು ಗಾಳಿಯ ರಂಧ್ರದಲ್ಲಿ ತುಂಬಿಸಿದರೆ ನಿಮ್ಮ ಗಾಳಿ ನಿಂತು ಹೋಗುತ್ತೆ. ನೀವು ಅನ್ನವನ್ನು ಅನ್ನದ ರಂಧ್ರದಲ್ಲೇ ತುಂಬಿಸಬೇಕು. 2 ರಂಧ್ರಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಮೊದಲು ಸವಿಯಬೇಕಾದದ್ದು ಪಾಯಸ. ಇಂತಹ ಪಾಯಸವನ್ನು ಉಂಡ ಮೇಲೆ, ಪಾಯಸಕ್ಕೆ ಅಭಿಮಾನಿ ದೇವತೆ ಯಾರು? ಭಾರತಿ. ಭಾ ಅಂದ್ರೇನು? ಜ್ಞಾನ. ರತಿ ಅಂದ್ರೇನು? ಕೂಡಿದ್ದು. ಅಂದರೆ ಜ್ಞಾನದಿಂದ ಕೂಡಿತು ನಿಮ್ಮ ಅನ್ನನಾಳ. ಕ್ಲಿಯರ್ ಆಯಿತು, ಅಜ್ಞಾನ ಹೋಯಿತು ಅಂತ ಇಟ್ಕೊಳ್ಳೋಣ. ಊಟ ನೋಡಿ ಹ್ಯಾಕ್ ಮಾಡಿ. ಅಯ್ಯೋ, ಊಟ ಮಾಡ್ತಾನೆ ಇರ್ತಾರೆ. ಏನು ಊಟ? ಹೊಟ್ಟೆ ಉಬ್ಬ, ಹೊಟ್ಟೆ ಡುಬ್ಬ. ಏನು ಡುಬ್ಬ? ಮೊದಲೇ ಡುಬ್ಬ, ಮತ್ತೆ ಹೊಟ್ಟೆ ಡುಬ್ಬ. ಗಣಪತಿ ಹೊಟ್ಟೆ ಒಡೆದೋದಂಗೆ ತಿನ್ನೋ ತನಕ ತಿಂತಾ ಇರೋದೆ, ತಿನ್ನೋದು. ಇಂಥವ್ರಿಗೆ ಏನ್ರಿ ಅರ್ಥ ಆಗತ್ತಿದೆಲ್ಲ ಸಬ್ಜೆಕ್ಟು? ಇರಲಿ, ನಾವು ಕೇಳೋಣ, ಕಲ್ತ್ಕೊಳ್ಳೋಣ. ಈ ರೀತಿಯಾಗಿ ಪಾಯಸವನ್ನು ಉಂಡ ಬಳಿಕ ಅನ್ನವನ್ನು ಸ್ವಲ್ಪ ಭಾಗ ಎಳ್ಕೊಂಡು ತೋವೆಯನ್ನು ಕಲಸಬೇಕು. ಬಹಳ ಫಂಕ್ಷನ್ಗಳಲ್ಲಿ ತೋವೆ ಮಾಡ್ತಾರೆ. ಆ ತೋವೆ ಹೇಗಿರುತ್ತೆ ಅಂದರೆ, ಒಂದ ಉಪ್ಪೇ ಇರಲ್ಲ, ಒಂದ ಉಪ್ಪು ಜಾಸ್ತಿ ಆಗಿಬಿಟ್ಟಿರುತ್ತೆ. ಇದು ತೋವೆ. ಈ ಬೀದಿ ಬದಿಲೆಲ್ಲ ಫಂಕ್ಷನ್ಗಳಾಗತ್ತೆ, ಅಲ್ಲೆಲ್ಲ ಭಿಕ್ಷುಕರ್ತಾರೆ. ಧರ್ಮಾನೇ ಕಾಯೋ ತಂದೆ ಕಾಸೊಂದು ನೀಡು ಶಿವನೇ, ಅಮ್ಮಯ್ಯ ಅಪ್ಪಯ್ಯ ಅಂತ ಹೋಗ್ರ ಲಬ ಬಾಯಿ ಬಡ್ಕೊಂಡು, ಶೂಸ್ ಹಾಕ್ಕೊಂಡು, ಯಾತ್ರದ ಬೆವ್ರು ಸುರಿಸ್ಕೊಂಡು, ಆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಅಯ್ಯೋ ಅಮ್ಮ ಅಂತ ಅಲ್ಲಲ್ಲಲ್ಲಲ್ಲಲ್ಲ ಬೇಡ್ಕೊಂಡು ತಿನ್ನುವಂಥವರಿಗೆ ಇದು ಹೊಂದದ ಅಡಿಗೆ. ಚೆನ್ನಾಗಿ ಕುಳಿತುಕೊಂಡು ಭಗವತ್ ಸ್ಮರಣೆ ಮಾಡುತ್ತಾ ಕುಳಿತಂಥವರಿಗೆ ಇದು ವಿಚಾರ. ಇಂದಿರಾರಮಣ ಗೋವಿಂದ ಗೋವಿಂದ ಅಂದ ತಕ್ಷಣ ನಮ್ಮ ಕೈಯಲ್ಲಿ ತೀರ್ಥ ಬಿತ್ತಲ್ಲ, ಒಳಗೆ ಹೋಯ್ತಲ್ಲ, ಮುಂದೆ ಪಾಯಸವನ್ನು ಸವಿದೆವಲ್ಲ, ನಮ್ಮ ಅನ್ನನಾಳ ಶುಭ್ರವಾಯಿತಲ್ಲ. ಅದಾದ ಮೇಲೆ ತಿನ್ನುವ ವಸ್ತು ತೋವೆ. ನೋಡಿ ಹೇಗಿದೆ. ಭಾರತೀ ದೇವಿಯು ಅನುಗ್ರಹಿಸಿದ ಮೇಲೆ ಲಕ್ಷ್ಮೀದೇವಿ ಅನುಗ್ರಹ ಬೇಕಾಯಿತು. ತೋವೆ ಮಾಡೋರು ಯಾರು? ಲಕ್ಷ್ಮೀದೇವಿ. ಆದರೆ ನಾವು ಮಾಡುವ ತೋವೆ ಏನು? ಒಂದಿಷ್ಟು ಹಾಕ್ಕೊಂಡು ಹೋಗ್ತಾರೆ. ಅಥವಾ ತೋವೆ ತಿನ್ನೋರು ಇದ್ದಾರೆ, ತಿನ್ನೋದವರು ಇದ್ದಾರೆ. ಯಾಕೆ ಅಂದರೆ ಒಂದು ಉಪ್ಪು ಹೆಚ್ಚೋದಕ್ಕೆ, ಒಂದು ಉಪ್ಪಿಲ್ಲ. ಯಾತಕ್ಕಿದು ಹಿಂಗೆ ಯಾಕೆ ಮಾಡ್ತಾರೆ ಅಡುಗೆಯವರು? ತೋವೆ ರುಚಿಯಾಗಿ ಮಾಡಲ್ವಲ್ಲ. ಯಾಕೆ ಅಂದರೆ ಮುಂದಿನ ಅಡುಗೆಗಳೆಲ್ಲ ಬಹು ರುಚಿಯಾಗಿರುತ್ತದೆ. ಏನು ಅಡುಗೆ ಮಾಡಿದ್ರಿ, ಬಾಬಾ ಏನು ಕುಂಬಳಕಾಯಿ ಹುಳಿ, ಏನಿದು ಅಂತ ಅಂದ್ಬಿಟ್ಟು ಅದೇನೋ ಕೆಟ್ಟ ದೃಷ್ಟಿ ಅಡುಗೆ ಅವನು ಪಡ್ಕೊಂಡ್ಬಿಟ್ರೆ ಮುಂದೆ ಅವನು ಮುಟ್ಟಿದ್ದ ಬಂಗಾರ ಎಲ್ಲ ಮಣ್ಣಾಗೋ ಚಾನ್ಸ್ ಇದೆ. ಅದಕ್ಕೆ ಅವನೇನು ಮಾಡ್ತಾನೆ ಅಡುಗೆ ಅವನು ಅಂತಂದ್ರೆ, ಗಣೇಶ್ ಭಟ್ಟ ಅನ್ನವನು ಏನು ಮಾಡ್ತಾನಪ್ಪ, ತೋವೆನ ಕೆಡಿಸ್ಬಿಡೋದು.
ಉಪ್ಪು ಹೆಚ್ಚಾಕಿ ಕೊಡೋದು, ಉಪ್ಪು ಕಮ್ಮಿ ಮಾಡ್ಬಿಡೋದು. ಸುಡಾಡ್ತು ತವ್ವೆ ಅದು ಬೈಬೇಕಲ್ಲ. ಆ ದೃಷ್ಟಿ ದೋಷ ಹೋಗೋಕ್ಕೇನೋ ಇಂಥ ಅಡುಗೆಗಳನ್ನು ತವ್ವೆಗೆ ಅದನ್ನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ತವ್ವೆಯನ್ನು ಹಾಗೆ ಮಾಡಬಾರ್ದು. ಅದು ಸಾಕ್ಷಾತ್ ಲಕ್ಷ್ಮೀದೇವಿಯ ಶ್ರೀಮಂತಿಕೆ ಅನುಗ್ರಹ ಅದರಲ್ಲಿರೋದ್ರಿಂದ ತವ್ವೆಯನ್ನು ಬಹಳ ಶುಭ್ರವಾಗಿ ಮಾಡಬೇಕು. ಕಾರಣ ಏನು? ಪಾಯಸ ತಿಂದ ತಕ್ಷಣ ಮುಂದೆ ಸಾರನ್ನು ಸವಿಯುವುದಕ್ಕಿಂತ ಮುಂಚೆ ಉಪ್ಪು ಖಾರ ಅಡ್ಜಸ್ಟ್ ಆಗಬೇಕಾದ್ರೆ ಮೊದಲು ಬರೀ ತೊಗರಿ ಬೇಳೆಯ ತವ್ವೆಯನ್ನು ಉಣ್ಣಬೇಕು. ಹೇಗೆ ಉಣ್ಣಬೇಕು? 100 ಭಕ್ಷ್ಯಗಳಿಗೆ ಸರಿ ಸಮಾನ ತವ್ವೆ. 100 ಭಕ್ಷ್ಯಗಳು ಅಂದ್ರೇನು? ಸ್ವೀಟ್ಗಳಂತ ಅಷ್ಟೇ ಅರ್ಥ. ಇಂತಹ ತವ್ವೆಯನ್ನು ತಿನ್ನಬೇಕು. ಯಾವಾಗ ಯಾವುದನ್ನು ಹೇಗೆ ತಿನ್ನಬೇಕೆಂದು ಅರ್ಥೈಸಿಕೊಂಡವರು ಬ್ರಾಹ್ಮಣರು. ಇಂಥ ಊಟ ಇನ್ನೇನು ಊಟ ಪ್ರಾರಂಭವಾದಾಗ ಅಭಿಗಾರ ಅಂತ ಮಾಡ್ತಾರೆ. ಅಭಿಗಾರ ಅಂದರೆ ಸ್ವಲ್ಪ ತುಪ್ಪವನ್ನು ಶಬ್ದ ಮಾಡ್ತಾ ಹೋಗ್ತಾರೆ. ಅಂದರೆ ಟನ್ 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 ಟನ್. ಇನ್ನು ಕೆಲವು ವೀಳ್ಳೆಯದ ಎಲೆ ಅದರ ತುದಿಯಲ್ಲಿ ಹೀಗೆ ಹಾಕ್ತಾ ಹೋಗ್ತಾರೆ. ಕೆಲವರು ಪುಷ್ಪದಲ್ಲಿ ಹೂವಿನಲ್ಲಿ ಹಾಕ್ತಾರೆ. ಹೂವಿನಲ್ಲಿ ಹಾಕಬಾರ್ದು. ಯಾಕೆ ಅಂದರೆ ಇದು ಈ ಹಳದಿ ಬಣ್ಣದ್ದು ಈ ಶಾವಂತಿಗೆ ಒಂದು ಹೂವು ಅಂತಿರುತ್ತೆ, ಅದು ಕೆಟ್ಟು ವಾಸನೆ. ಅದು ಆ ವಾಸನೆ ತುಪ್ಪಕ್ಕೆ ಬರ್ಬಿಡುತ್ತೆ. ವೀಳ್ಯದೆಲೆಯಲ್ಲಿ ಹಾಕಬಹುದು, ಇಲ್ಲ ಬೆಳ್ಳಿ ಸೌಟಿನಲ್ಲಿ ಹಾಕ್ಬೋದು. ಸ್ವಲ್ಪ ಹೆಚ್ಚಿಗೆ ಬಂಗಾರ ಇದ್ರೆ ಚಿನ್ನದ ಸೌಟಲ್ಲಿ ಹಾಕ್ಬೋದು, ಏನು ತಪ್ಪಿಲ್ಲ. ಆ ಅನ್ನದ ಮೇಲೆ ಮತ್ತು ಪಾಯಸದ ಮೇಲೆ ಎರಡಕ್ಕೂ ಒಟ್ಟಿಗೆ ಸೇರಿ ತುಪ್ಪ ಹಾಕಬೇಕು. ಅದು ಪಾಯಸಕ್ಕೆ ಒಂಚೂರು ತುಪ್ಪ, ಅನ್ನಕ್ಕೆ ಒಂಚೂರು ತುಪ್ಪ ಅಲ್ಲ. ಒಂದ್ಸಲ ತುಪ್ಪ ತೊಗೊಂಡು ಹಿಂಗೆ ಅಂದ್ಬಿಡ್ಬೇಕು. ಅಂದರೆ ಪಾಯಸದಿಂದ ಅನ್ನಕ್ಕೆ, ಅಂದರೆ ಭಾರತೀ ದೇವಿಗೆ ಅಭಿಗಾರ ಮಾಡಿ ಲಕ್ಷ್ಮೀ ದೇವಿಯನ್ನು ಸೇರಿಸ್ಕೊಂಡು ಸರಸ್ವತಿ ತನಕ ಅಭಿಗಾರವನ್ನು ಮಾಡಿದ ಮೇಲೆ ತಿಳಿ ಸಾರು ಬರಬೇಕು. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ತಿಳಿ ಸಾರು. ಅಬ್ಬ ಏನು ರುಚಿ ಅಲ್ವಾ? ಆ ತಿಳಿ ಸಾರು ಹೇಗಿರಬೇಕು? ಪುಡಿಯ ಮೇಲೆ ಆಧಾರವಾಗಿರುತ್ತೆ. ತಿಳಿ ಸಾರಿನ ಪೌಡರ್ ಚೆನ್ನಾಗಿಲ್ಲದೆ ಇದ್ದರೆ ಅದೇನೋ ಸಿಗುತ್ತೆ MTR GMTR ಅಂತ, MTR ಅದು ಅವೆಲ್ಲ ಪೌಡರ್ ಅಲ್ಲ. ಮತ್ತು ಯಾವುದೋ ಕಂಪನಿಯವ್ರು ನಾನು ಬೈಬೇಡಿ. ಸಾರಿನ ಪುಡಿ ಹೇಗಿರಬೇಕು ಅಂದರೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿರಬಾರ್ದು. ಚೆನ್ನಾಗಿ ಹಾರೆಕೋಲಿನಲ್ಲಿ ಗುದ್ದಿರಬೇಕು. ಸಾರಿನ ಮೇಲೆ ಆ ಮೆಣಸಿನಕಾಯಿಯ ಸಣ್ಣ ಸಣ್ಣ ಎಸಳು ತೇಲುತ್ತಿರಬೇಕು. ಆಮೇಲೆ ನನಗೆ ನೋಡಿ ನನಗೆ ಬರ್ತಾ ಇದೆ ನೀರು. ಏನು ಸಾರಪ್ಪ, ಏನು ಸಾರು? ತಿಳಿ ಸಾರು. ತಿಳಿ ಅಂದ್ರೇನು? ತಿಳುವಳಿಕೆ. ತಿಳಿದುಕೋ ಸಾರವನ್ನು. ಸಾರ ಅಂದ್ರೇನು? ಜಿಸ್ಟ್. ಬ್ರಹ್ಮದೇವರನ್ನು ತಿಳಿದುಕೋ, ಚತುರ್ಮುಖ ಬ್ರಹ್ಮದೇವರನ್ನು ಅರ್ಥೈಸಿಕೋ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಗಳನ್ನು ರಸವನ್ನು ಸವಿಯಲು ತಿಳಿದುಕೋ ಸಾರವನ್ನು. ಅದಕ್ಕೆ ತುಪ್ಪ ಬಿಡಬೇಕು. ಮತ್ತೊಂದು ಸ್ವಲ್ಪ ತುಪ್ಪ ಬರುತ್ತೆ ಇನ್ನೊಂದ್ಸಲ ಸಾರು ಬಂದಮೇಲೆ. ಹೆಚ್ಚಿಗೆ ಕೆಲವರು ಹಾಕಲ್ಲ, ಬಿಡಿ, ತಿನ್ನಲ್ಲ ಅಂಥೇಳಿ. ತಿಂತೀವಿ ಅಂದರೆ ಹಾಕೋರು ತಯಾರಿದ್ದಾರೆ. ಒಳ್ಳೆ ಕಪಿಲ ಗೋವಿನ ದನದ ತುಪ್ಪವನ್ನು, ಅದು ಹೇಗಿರಬೇಕು? ಗೋವುಗಳು ಅರಣ್ಯಕ್ಕೆ ಹೋಗಿ ಹುಲ್ಲನ್ನು ಮೆದ್ದು ಕಲ್ಲನ್ನು ತುಳಿದು ಗೋಧೂಳಿ ಲಗ್ನದಲ್ಲಿ ಗೋಹಟ್ಟಿಗೆ ಬರಬೇಕು. ಸಂಜೆಯ ಕಾಲದಲ್ಲಿ ಗೋಪೂಜೆ ಮಾಡಬೇಕು. ಆ ನಂತರ ಹಾಲನ್ನು ಕರಿಬೇಕು. ಆಮೇಲೆ ಮರಳು ತುಪ್ಪ. ಮರಳು ಅಂದರೆ ಒಳ್ಳೆ ಸಣ್ಣ ಕಳ ತುಪ್ಪ, ಘಮ 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 ಘಮ. ನಾವಂತೂ ಉಂಡಿದ್ದೇವೆ, ಈಗ ಸಿಕ್ಕಿಲ್ಲ, ಬಿಡಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲ ಎಮ್ಮೆ ತುಪ್ಪ ತಿನ್ನೋದು. ಎಮ್ಮೆ ಗೋಮಾತೆ, ಎಮ್ಮೆ ಆಂಟಿ ತುಪ್ಪ ನಮಗೆ ಇಷ್ಟ. ಗೋವಿಂದ ಚಂದ, ನಮ್ಮಮ್ಮಂದಲ್ವ, ಅಂಬಾ ಅಂತಲ್ಲ ಗೋ. ಇಂತಹ ತುಪ್ಪ ಯಾವಾಗ ಸಾರಿನ ಮೇಲೆ ಬಿತ್ತು, ಸಾರಿನ ರುಚಿ ಪ್ರಕಟವಾಯಿತು. ಎಲ್ಲ ಅಡುಗೆ ರುಚಿ ಪ್ರಕಟ ಆಗೋಯ್ತು. ಯಾಕೆ ಅಂದರೆ ಬೇಕಾದ ಅಡುಗೆ ಚೆನ್ನಾಗಿರಲಿ, ಸಾರು ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಅದೇಂತ ಅಡುಗೆ ತೆಗೆದು ಬಿಸಾಡಿ ಅಂತ ಹೇಳ್ತಾರೆ, ಅದು ರುಚಿ ಆಗಲ್ಲ. ಇಡೀ ಅಡುಗೆ ಬೇಕಾದ ರಸಮ್ ಚೆನ್ನಾಗಿ, ರಸಮ್ ಫಸ್ಟ್ ಕ್ಲಾಸ್ ರೀ. ರಸಮ್ ಇತ್ತು ಎಲ್ಲ ಚಂದ ರೀ. ಹಾಗಾಗಿ ಸಾರಿನ ಹುಡಿ ಬಹಳ ಚೆನ್ನಾಗಿರಬೇಕು. ಅದರ ಮೇಲೆ ಕಿಂಚಿತ್ತು ತುಪ್ಪ ಅಭಿಗಾರವಾದಾಗ ಸಾರನ್ನು ಸೊರೆಯಬೇಕು. ಕೆಲವರು ಹುಳಿಯನ್ನು ಮುಂಚೆ ಹಾಕಿಸ್ಕೊಳ್ತಾರೆ. ಹುಳಿ ಅಂದರೆ ಕೂಟು ಗೀಟು ಅಂತೆಲ್ಲ ಇರುತ್ತಲ್ಲ, ಅದು ಹುಳಿ ಅದಕ್ಕೆ ಸಾಂಬಾರು ಅಂತೇನೋ ಹೇಳ್ತಾರೆ. ನಿಜವಾಗಿ ಊಟ ಮಾಡುವ ಕ್ರಮ ಅದಲ್ಲ. ಮೊದಲು ಪಾಯಸ, ಆಮೇಲೆ ತೋವೆ, ಆ ನಂತರ ಸಾರು ಅನ್ನವನ್ನು ಉಣ್ಣಬೇಕು. ಯಾಕೆಂದರೆ ಬ್ರಹ್ಮದೇವರ ಅನುಗ್ರಹ ಮೊದಲಾಗಿಬಿಡಬೇಕು. ಆ ಸಾರನ್ನು ಊಟ ಮಾಡಿದಾಗ ತುಪ್ಪವು ಅದೆಷ್ಟು
ಎಷ್ಟು ಕೆಲಸ ಮಾಡೀತು. ಇಂತಹ ಶುದ್ಧವಾದ ತುಪ್ಪ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅನ್ನ ಜ್ಞಾನ, ತೌವೆ ಸಾರು ಅದರ ತಿಳುವಳಿಕೆ, ಆನಂದ ಜ್ಞಾನ, ಅದು ತುಪ್ಪ ವಿಜ್ಞಾನ. ಘೃತಂ ನಾರಾಯಣ ಸ್ವಯಂ, ಇಂತಹ ಘೃತವು ತುಪ್ಪವು ಸಾಕ್ಷಾತ್ ಶ್ರೀಮನ್ನಾರಾಯಣ. ಇಂತಹ ನಾರಾಯಣ ಮುಂದೆ ಇದು ಆದ ತಕ್ಷಣ ಮತ್ತೆ ಪರಮಾನ್ನ ಬರುತ್ತೆ. ಯಾಕೆ ಅಂದರೆ ಮೊದಲು ಹಾಕಿದ್ದು ಒಂದು ಕಾಲು ಭಾಗ ಸೌಟಿನಷ್ಟು ಮಾತ್ರ ಪರಮಾನ್ನ. ಮುಂದೆ ನಿಮಗೆ ಬೇಕಾದಷ್ಟು ಹಾಕಿಸ್ಕೊಳ್ಬೋದು ಪರಮಾನ್ನವನ್ನು. ತುಂಬ ಚೆನ್ನಾಗಿ ಹಲಸಿನ ಹಣ್ಣಿನ ಪರಮಾನ್ನ ಮಾಡ್ಬೋದು, ಸೌತೆಕಾಯಿ ಪರಮಾನ್ನ ಮಾಡಬಹುದು, ಕುಂಬಳಕಾಯಿದು ಪರಮಾನ್ನ ಮಾಡ್ಬೋದು. ಪರಮಾನ್ನ ಮಾಡೋದು ಭಾರತೀ ದೇವಿ ಎನ್ನುವ ಅನುಸಂಧಾನ ಇತ್ತು ಅಂದರೆ ಯಾವುದನ್ನು ಬೇಕಾದರೂ ಪರಮಾನ್ನ ಮಾಡ್ಬೋದು. ಗೊತ್ತಾಯ್ತಾ? ಇಂತಹ ಪರಮಾನ್ನವನ್ನು ಹಾಕಿಸಿಕೊಂಡು ಪುನಃ ಮೇಲೆ ಅದರ ಮೇಲೆ ಘೃತಂ ಮತ್ತೆ ನಾರಾಯಣ ಬರಬೇಕು. ಪರಮಾನ್ನವಾದ ಬಳಿಕ ಮುಂದೆ ಬರುವುದು ಭಕ್ಷ್ಯ. ಭಕ್ಷ್ಯ ಅಂದರೆ ನಿಮ್ಮ ಇಂಗ್ಲೀಷ್ನಲ್ಲಿ ಸ್ವೀಟ್ ಅಂತ ಹೇಳಿದೆ. ಭಾಳ ಸುಲಭವಾಗಿ ಸ್ವೀಟ್ ಆಗಿ ಹೇಳ್ಬಿಡ್ತಾರೆ ಬಿಡಿ. ಭಕ್ಷ್ಯ ಅಂದರೆ ಏನು? ಬಾದಶಃ, ಬಾದ್ಶಾ, ಬಾದಶಃ, ಬಾದೃಶ ಅಲ್ಲ, ಬಾದೃಶ ಅಂತ ಬಾದ್ಶಾ, ಬಾದಶಾ, ಆಮೇಲೆ ಜಿಲೇಬಿ, ಆಮೇಲೆ ಮಸ್ತಿ ಕಡುಬು, ಕುಸ್ತಿ ಹಿಡಿಯೋಕೆ, ಇನ್ನು ಬೇರೆ ಬೇರೆ ಈ ರೀತಿಯಾಗಿರ್ತಕ್ಕಂಥ ಭಕ್ಷ್ಯಗಳು 5 ಇರಬೇಕಂತ. 5 ಪಂಚಭಕ್ಷ್ಯ ಪರಮ ಅನ್ನ ಕೂಡಿಸಿದರೆ ಪಂಚಭಕ್ಷ್ಯ ಪರಮಾನ್ನ. ಅವೆರಡು ಒಟ್ಟಿಗೆ ಹೇಳ್ತೀವಿ ನೋಡಿ. ಪಂಚಭಕ್ಷ್ಯ ಪಂಚಭಕ್ಷ್ಯ ಸಾರು, ಪಂಚಭಕ್ಷ್ಯ ಸವ್ವೆ, ಪರಮಾನ್ನ ಚಿತ್ರಾನ್ನ, ಪರಮಾನ್ನ ಹುಣಸೆ ಹುಡಿ, ಹಂಗೆ ಹೇಳಲ್ಲ. ಅದೇ ರೇ ತಿಳುವಳಿಕೆ. ಪಂಚಭಕ್ಷ್ಯ ಪರಮ ಅನ್ನ, ಅವೆರಡು ಒಟ್ಟೊಟ್ಟಿಗೆ. ಯಾಕೆ ಹೇಳಿ? ಪರಮಾನ್ನ ಮಾಡುವುದು ಯಾರು? ಭಾರತೀ ದೇವಿ. ವಾಯು ಜಗತ್ಪತಿ, ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ವಾಯುದೇವರು ಭಾರತಿಗೂ ಪತಿ. ಎಂಥ ಬಲವಂತನೋ ಕುಂತಿಗ ಸಂಜಾತನೋ, ಭಾರತಿಗೆ ಕಾಂತನೋ, ಭಾರತಿಗೆ ಕಾಂತನೋ, ನಿತ್ಯ ಶ್ರೀಮಂತನೋ, ಎಂಥ ಬಲವಂತನೋ ಕುಂತಿಯ ಸಂಜಾತನೋ, ಭಾರತಿಗೆ ಕಾಂತನೋ, ನಿತ್ಯ ಶ್ರೀಮಂತನೋ. ಶ್ರೀಮಂತಿಗೆ ಹೇಳಿ ಮತ್ತೇನಾಗುತ್ತೆ? ಒಂದು ಬಾದುಷಾಹ ಮಾಡೋಕ್ಕೇನು ಪುಕ್ಸಟ್ಟೆ ಆಗುತ್ತಾ? ಏನು ಜಿಲೇಬಿ ಕರಿಯೋಕ್ಕೇನು ಪುಕ್ಸಟ್ಟೆ ಆಗುತ್ತಾ? ಏನು ಹೋಳಿಗೆ ಮಾಡೋಕ್ಕೇನು 2 ರೂಪಾಯಿ 3 ರೂಪಾಯಿ ಆಗುತ್ತಾ? ಕಷ್ಟ ಅಲ್ವಾ? ಭಾಳ ಶ್ರೀಮಂತಿಕೆ ಇದ್ದರೆ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗೆ ಸೇರಿ ಮಾಡೋ ಈ ಸ್ವೀಟ್ಗಳು ಇರೋದ್ರಿಂದ ಪಂಚಭಕ್ಷ್ಯ ಪರಮಾನ್ನ. ಭಾರತೀ ದೇವಿ ಭಾರತೀಶರು ಒಟ್ಟಿಗೆ ಸೇರಿ ಮಾಡಿದ್ದು ಯಾರಿಗೆ? ನಮಗೆ ನಿಮಗಲ್ಲ, ಸ್ವಯಂ ಶ್ರೀಮನ್ನಾರಾಯಣನಿಗೆ ಅಡಿಗೆ ಮಾಡಿದ್ದಾರೆ.